ಸಂಘರ್ಷ ಸಮಿತಿಗೆ ಕ್ಯಾಪ್ಟನ್ ಅಶೋಕ್ ರಾವತ್ ಜಿಗೆ ಶ್ರೇಷ್ಠ ಭಾರತ್, ಶ್ರೇಷ್ಠ ಭಾರತ್. ಮೋದಿ ಅವರಿಗೆ ಒಳ್ಳೇದು ಮಾಡಲಿ, ನಮ್ಮ ಎಲ್ಲರಿಗೂ ಪೆನ್ಷನ್ ಜಾಸ್ತಿ ಮಾಡಲಿ. ಈಗ ತಗೋತಾರೋ ಪೆನ್ಷನ್ ಗಂಡ ಹೆಂಡತಿ ಜೀವನಕ್ಕೂ ಅವೆಲ್ಲ ಮಾತ್ರಕ್ಕೂ ಎಟ್ಕಕ್ಕಿಲ್ಲ ಸ್ವಾಮಿ. ಹೋರಾಟಕ್ಕೆ ನಮ್ಮ NAC ಕರ್ನಾಟಕದ ಅಧ್ಯಕ್ಷರಾದ GSM ಸ್ವಾಮಿಯವರೇ ಬನ್ನಿ. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ನಮ್ಮ ರಾಷ್ಟ್ರೀಯ ನಾಯಕರಾದ ಅಶೋಕ್ ರಾವತ್ ಅವ್ರನ್ನ, ಕಮಾಂಡರ್ ಅಶೋಕ್ ರಾವತ್ ಅವ್ರನ್ನ ನಾನು ಮೇಲೆ ಬರಲಿಕ್ಕೆ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬರ್ಮಾಡ್ಕೋಬೇಕು. ಚಪ್ಪಾಳೆ ತಟ್ಟಿ, ಚಪ್ಪಾಳೆ, ದಯವಿಟ್ಟು ಚಪ್ಪಾಳೆಯಿಂದ ಬರ್ಮಾಡ್ಕೊಳ್ಳಿ. नेक्स्ट ನಾನು PN पाटिल ಅವರಿಗೆ, पाटिल आप आ जाइए. PN पाटिल ये हमारा ನ್ಯಾಷನಲ್ ಅಡ್ವೈಸರ್. ಇವರು ನಮ್ಮ ನ್ಯಾಷನಲ್ ಅಡ್ವೈಸರ್ ಆಗಿದ್ದಾರೆ NAC ಗೆ. ಅವರು आप आ जाइए, ಪ್ಲೀಸ್ ಟೇಕ್ ಯೋರ್ ಸೀಟ್ ಸರ್. ನಂತರ ನಿಮ್ಮ ಎಲ್ಲ ಪರಿಚಿತರಿದ ಇರುವಂಥ ರಮಾಕಾಂತ್ ನರಗುಂದ್ ಅವರು ಮೇಲ್ಗಡೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ರಮಾಕಾಂತ್ ನರಗುಂದ್ ಅವರು ನಮ್ಮ ದಕ್ಷಿಣ ಭಾರತದ ಮುಖ್ಯ ಸಂಚಾಲಕರು. ಇವ್ರಿಗೆ ವಯಸ್ಸು ಆಗೋದೇ ಇಲ್ಲ, ಯಾಕಂದ್ರೆ ಎಲ್ಲ ಕಡೆ ಓಡಾಡ್ತಿರ್ತಾರೆ. ಈಗಾಗಲೇ 4 ರಾಜ್ಯನ ತಿರ್ಕೊಂಡು ಬಂದಿದ್ದಾರೆ ನೋಡಿ, ಇವಾಗ ಹಂಗೆ ಕಾಣಿಸ್ತಾ ಇಲ್ಲ ಅವರು. ನಂತರ ನಮ್ಮ ರಾಜ್ಯದ NAC ಜನರಲ್ ಸೆಕ್ರೆಟರಿ ನಟರಾಜನ್ ಅವ್ರಿಗೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಮತ್ತೊಬ್ಬರು ಶ್ರೀಮತಿ ಶೋಭಾ ತಾಯಿ ಅರಸವರು ದಯಮಾಡಿ ವೇದಿಕೆಗೆ ಬರಬೇಕಂತೇಳಿ ಕಳಕಳ ಮಾಡಿ, ದಯಮಾಡಿ ಚಪ್ಪಾಳೆ ಮುಖಾಂತರ ಅವ್ರನ್ನ ಸ್ವಾಗತ ಮಾಡೋಣ. ತಮ್ಮೆಲ್ಲರ ಚಪ್ಪಾಳೆ ಅತಿ ಮುಖ್ಯ. ಹಾಗೆ ಮತ್ತೊಬ್ಬರು ಶ್ರೀಮತಿ ಸರಿತಾ ತಾಯಿ ಮಾರ್ಗಡೆ ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಮತ್ತೊಬ್ಬರು ಶ್ರೀಮತಿ ಜಯಶ್ರೀ ಪಾಟೀಲ್ ದಯಮಾಡಿ ವೇದಿಕೆಗೆ ಬರಬೇಕು. ಮತ್ತೊಬ್ಬರು BS ಮಾರ್ಕಡೆ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ನಂತರ ನಂಜುಂಡೇಗೌಡರು ದಯಮಾಡಿ ವೇದಿಕೆಗೆ ಬರಬೇಕಂತ ಹೇಳಿ ಕಳಕಳಿಯ ಮನವಿ. ಹಾಗೆ ಮೈಸೂರಿಂದ ಬಂದಿರತಕ್ಕಂಥ SP ನಿಂಗೇಗೌಡರು ದಯಮಾಡಿ ವೇದಿಕೆಗೆ ಬರಬೇಕು. SP ನಿಂಗೇಗೌಡರು. ಹಾಗೆ ಮೋಹನ್ ಕೃಷ್ಣ ಅವರು ಮೈಸೂರಿಂದ ಬಂದಿದ್ದಾರೆ, ಅವರು ದಯಮಾಡಿ ವೇದಿಕೆಗೆ ಬರಬೇಕಂತ ಹೇಳಿ ಕಳಕಳಿಯ ಮನವಿ. ಹಾಗೆ ಆನಂದ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. KSRTC ಆನಂದ್ ಅವರು ದಯಮಾಡಿ ವೇದಿಕೆಗೆ ಬನ್ನಿ ಸರ್. ಹಾಗೆ ಮದನ್ ಮೋಹನ್ ಅವರು ಹಾಸನದಿಂದ ದಯಮಾಡಿ ವೇದಿಕೆಗೆ ಬರಬೇಕು. ಮದನ್ ಮೋಹನ್ ಜಿ ಅವರು. ಹಾಗೆ ಮಂಡ್ಯದಿಂದ ಹುಚ್ಚಪ್ಪ ಶೆಟ್ಟಿ ಅವರು ದಯಮಾಡಿ ವೇದಿಕೆಗೆ ಬನ್ನಿ ಸರ್. ಕೋಲಾರದಿಂದ ವಿದ್ಯಾನಂದ ಅವರು ದಯಮಾಡಿ ವೇದಿಕೆಗೆ ಬನ್ನಿ. ಮಂದಾಲಿ ಅವರು ದಯಮಾಡಿ ವೇದಿಕೆಗೆ ಬರಬೇಕಂತ ಹೇಳಿ ಕಳಕಳೆಯ ಮನವಿ. P ಬಾಲಾಜಿ ಅವರು ತಮಿಳುನಾಡಿನ ಮೇಯರ್ ದಯಮಾಡಿ ವೇದಿಕೆಗೆ ಬನ್ನಿ ಸರ್. KS ಮಂಜುನಾಥ್ ಅವರಿಗೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ಅವರು ಒಂದು ಶುಭ ಗೀತೆ ಹಾಡ್ತಾ ಇದ್ದಾರೆ. ಬನ್ನಿ ಮಂಜುನಾಥ್. ಮಹಾಗಣಪತಿ ಸ್ಮರಾಮಿ, ಮಹಾಗಣಪತಿ ಸ್ಮರಾಮಿ, ವಸಿಷ್ಠವಾಮದೇವಾದಿ ವಂದಿತ ಮಹಾಗಣಪತಿ. ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ, ಮಹಾದೇವಸುತಂ ಗುರುಗುಹನುತಂ, ಮಾರಕೋಟಿ ಪ್ರಕಾಶಂ ಶಾಂತಂ, ಮಹಾಕಾವ್ಯ ನಾಟಕಾದಿಪ್ರಿಯಂ,
महाकाव्य नाटकादिप्रियं मूषकवाहनं मोदकप्रियं महागणपतिं मनसा स्मरामि वसिष्ठवामदेवादिवन्दित महागणपतिम् ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಟ್ಟಂತ KS ಮಂಜುನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನ್ಯಾಕ್ ಕರ್ನಾಟಕ ಕಮಿಟಿಯ ಅಧ್ಯಕ್ಷರಾದಂಥ GS ಸ್ವಾಮಿ ಅವರಿಂದ ಈ ಉದ್ಘಾಟನೆಯನ್ನ ಅನಾವರಣ ಮಾಡೋದನ್ನ ನಾವು ಒಂದು ಲೈನ್ ನಲ್ಲಿ ಅವರಿಗೆ ಕೊಡ್ತಾ ಇದ್ದೀವಿ. ದಯಮಾಡಿ GS ಸ್ವಾಮಿ ಅವರು ಬರಬೇಕು. ಕರ್ನಾಟಕ ಮತ್ತೆ ನಮ್ಮ ನೈಬರಿಂಗ್ ಜಿಲ್ಲೆ ರಾಜ್ಯದಿಂದ ಬಂದಿರುವಂತಹ ಎಲ್ಲ ನಮ್ಮ ನ್ಯಾಕ್ ಕುಟುಂಬಸ್ಥರಿಗೆ ಸಹ ನಾನು ಕರ್ನಾಟಕದ ನ್ಯಾಕ್ ಕಮಿಟಿಯಿಂದ ಎಲ್ಲರಿಗೂ ಸ್ವಾಗತಿಸುತ್ತೇನೆ. ಹಾಗೆ ಈಗ ನ್ಯಾಕ್ ಮೀಟಿಂಗ್ ಸಮಾವೇಶವನ್ನ ಅನಾವರಣಗೊಳಿಸೋಣ. ಈಗ ನಮ್ಮ ಹೇಳಿದ ಹಾಗೆ ಸಂಯೋಜಕರು ಇಲ್ಲಿ ದೀಪ ಹಚ್ಚೋದಕ್ಕೆ ತೊಂದರೆ ಆಗಿದೆ, ಅದಕ್ಕೋಸ್ಕರ ಈ ಮೂಲಕ ಈ ಸಮಾರಂಭವನ್ನ ಉದ್ಘಾಟನೆಗೊಳಿಸೋಣ ಅಂತ ಎಲ್ಲರೂ ಚಪ್ಪಾಳೆ ಮುಖಾಂತರ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಂತೇವೆ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಕರ್ನಾಟಕದ ವತಿಯಿಂದ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇನ್ನೂ ನಮ್ಮ ಮೈಸೂರು ಜಿಲ್ಲೆಯಿಂದ 2 ಬಸ್ಗಳು ಸಹ ಬರ್ತಾ ಇದೆ, ಅದು ಇನ್ನೊಂದು ಅರ್ಧ ಗಂಟೆ ಆಗುತ್ತೆ, ಅದಕ್ಕೂ ಸಹ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ಎಲ್ಲ ನಮ್ಮ KSRTC ಬಂಧುಗಳಾಗ ಮತ್ತೆಲ್ಲ ನಮ್ಮ ಅಸೋಸಿಯೇಷನ್ 122 ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದವೆ. ಇವರೆಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ ಸ್ವಾಗತ ಸ್ವಾಗತ. ಧನ್ಯವಾದಗಳು. ಪ್ರಧಾನ ಕಾರ್ಯದರ್ಶಿಗಳಾದ ನಟರಾಜನ್ ಅವ್ರನ್ನ ಕರಿತಾ ಇದ್ದೀನಿ. ಅವರು ತಮ್ಮನ್ನು ಉದ್ದೇಶ ಮಾತಾಡ್ತಾರೆ. ಎಲ್ಲ ಸದಸ್ಯರೇ, ಬಂಧುಗಳೇ ಮತ್ತು ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿಯವರ, ಸೆಂಟ್ರಲ್ ಕಮಿಟಿಯವರು ಅಧ್ಯಕ್ಷರು ಆದ ಶ್ರೀ ರಮಾಕಾಂತ್ ಸಾಹೇಬ್, ಶ್ರೀ ಅಶೋಕ್ ರಾವತ್ ಅವರಿಗೆ ನಮ್ಮ ಉತ್ಪೂರ್ವಕವಾದ ವಂದನೆಗಳು. ಅವರ ಜೊತೆಯಲ್ಲಿ ಬಂದಿರುವ PN ಪಾಟೀಲ್ರು ಬಂದಿದ್ದಾರೆ, ಅವರು ಚೀಫ್ ಅಡ್ವೈಸರ್ ಆಗಿದ್ದಾರೆ ನ್ಯಾಷನಲ್ ಕಮಿಟಿ ಸೆಂಟ್ರಲ್, ಮತ್ತು ನಮ್ಮ ಸದರ್ನ್ ರೀಜನ್ ಕೋಆರ್ಡಿನೇಟರ್ ಆದ ಶ್ರೀ ರಮಾಕಾಂತ್ ಸಾಹೇಬರಿಗೆ ವಿಸ್ಮೃತವಾದ ವಂದನೆಗಳು, ಮತ್ತು ಅಧ್ಯಕ್ಷರಾದ ಶ್ರೀ JSM ಸ್ವಾಮಿ ಅವರಿಗೆ ನಮ್ಮ ವತಿಯಿಂದ ವಿಸ್ಮೃತ ಸ್ವಾಗತ ಬಯಸ್ತೇನೆ. ಮತ್ತು ಮಿಸ್ಟರ್ ಪಾಲ್ ಅವರು ಬಂದಿದ್ದಾರೆ, ಅವ್ರಿಗೂ ನಮ್ಮ ಕಡೆಯಿಂದ ಸುಸ್ವಾಗತಗಳು. ಮತ್ತು ರೇವತಿ ಮೇಡಮ್ ಬಂದಿದ್ದಾರೆ, ಮತ್ತು ನರ್ಕಡೆ ಮೇಡಮ್, ಮತ್ತು ತಾಯಿ ಮೇಡಮ್, ಆಮೇಲೆ ಲಕ್ಷ್ಮೀ ಮೇಡಮ್ ಹೈದರಾಬಾದ್, ಮತ್ತು ಆನಂದ್ ಅವರು ಬಂದಿದ್ದಾರೆ KSRTC. ಆಮೇಲೆ ನಮ್ಮ ನಂಜುಂಡೇಗೌಡರು KSRTC ಅಧ್ಯಕ್ಷರು ಭಾಳ ಒಂದು ನಮ್ಮೊಂದು ದಾರಿದೀಪಾಗಿ ಕೊಟ್ಟು ನಮ್ಗೆ ದಾರಿದೀಪವಾಗಿದ್ದು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರಿಗೆ ನಮ್ಮ ಅದರಿಂದ ವಿಸ್ಮೃತವಾಗ ವಂದನೆಗಳು. ಮತ್ತು ನಾವು ಸ್ವಾಗತ ಬಯಸ್ತಾ ಇದ್ದೇನೆ. ಆಮೇಲೆ ನೆಕ್ಸ್ಟ್ ಹುಚ್ಚಪ್ಪನವರು, ಅವರು ಮಂಡ್ಯದ ಕೋಆರ್ಡಿನೇಟರ್ ಆಗಿದ್ದಾರೆ, ಅವ್ರಿಗೂ ನಾವು ಸ್ವಾಗತ ಬಯಸ್ತೇವೆ. ಆಮೇಲೆ ನಮ್ಮ ಮೋಹನ್ ಕೃಷ್ಣ ಅವರು ಮೈಸೂರು ಕ್ಲಸ್ಟರ್ನ ಅಧ್ಯಕ್ಷರಾಗಿ ಬಂದಿದ್ದಾರೆ, ಅವ್ರಿಗೂ ಸುಸ್ವಾಗತ. ಅವರು ನಿಂಗೇಗೌಡರು ಮೈಸೂರಿನ ಹಾನರಿ ಪ್ರೆಸಿಡೆಂಟ್ ಬಂದಿದ್ದಾರೆ. ಮತ್ತು P ಬಾಲಾಜಿ ಒಡೆಯರ್ ಎಲ್ಲ ಕಡೆಯಲ್ಲೂ ಹೋಗ್ತಾ ಇದ್ದಾರೆ. ಅವರು ಬುಲ್ಡಾನಾ ಅಂತ ಹಿಡಿದು ಎಲ್ಲ ಕಡೆಯಲ್ಲೂ ಸುತ್ಕೊಂಡು ಬರ್ತಾ ಇದ್ದಾರೆ. He is completely involved in this throughout India. So we have to give your applause. Good applause and ಅವ್ರಿಗೆ ಎಲ್ಲ ಸುಸ್ವಾಗತ. ಆಮೇಲೆ ಫ್ಯೂಚರ್ ಲೀಡರ್ ಅವರು. ಸೊ ಆದ್ರಿಂದ ಅವ್ರಿಗೆ ಭಾಷೆ ಒಂದು ತಮಿಳ್ ಒಂದು ಬರ್ತದೆ, ಬಾಕಿ ಎಲ್ಲ ಕಲ್ತ್ಕೊಳ್ತಾ ಇದ್ದಾರೆ. ಸೊ ಕಲ್ತ್ಕೊಂಡ್ರೆ ಅವರು ನೆಕ್ಸ್ಟ್ ಲೀಡರ್. ಆಮೇಲೆ ನಮ್ಮ ಮಾದಮ್ಮನವರವರು ಹಾಸನದಿಂದ ಬಂದು ನಿನ್ನೆನೆ ಬಂದು ನಮ್ಗೆ ಭಾಳ ಸಹಕರಿಸಿ ಅವರು ನಮಗೆ ದಾರಿದೀಪವಾಗಿದ್ದು ನಮಗೆ ಎಲ್ಲ ಇದು ಮಾಡೋದ್ರಿಂದ ನಾವು ಅವ್ರಿಗೂ ಸುಸ್ವಾಗತ. ಆಮೇಲೆ ಆಂಧ್ರದವರು ಬಂದಿದ್ದಾರೆ, ಎಲ್ಲ ರಾಜ್ಯಗಳಿಂದ ಬಂದಿದ್ದಾರೆ, ಅವರು ನಮ್ಮ NSC ವತಿಯಿಂದ ಅವ್ರಿಗೂ ಸುಸ್ವಾಗತ.
ಆಮೇಲೆ ಕರ್ನಾಟಕದಿಂದ ಜಿಲ್ಲೆಯಿಂದ ಬಂದಿರೋರಿಗೆ ಅವ್ರಿಗೂ ನಮಗೆ ಸುಸ್ವಾಗತ. ಅವ್ರಿಗೆಲ್ಲರಿಗೂ ನಮ್ಮೆಲ್ಲರ ಅಭಿಮಾನ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ. ಸೊ ಆಮೇಲೆ ಮಿಸ್ಟರ್ ವಿದ್ಯಾನಂದನ್ ಅವರು KGF ಕೋಲಾರ್ ಬೆಂಬಲ್ BML ಎಂಪ್ಲಾಯೀಸ್ ಹೆಡ್. ಸೊ ಅವ್ರಿಗೂ ನಾವು ಸುಸ್ವಾಗತವನ್ನು ಕೋರಿ ಈ ಸಮಾರಂಭಕ್ಕೆ ಆಗಮಿಸಿದ್ದಕ್ಕೆ ನಮ್ಮ ಎಲ್ಲರ ಧನ್ಯವಾದಗಳು. ಹಾಸನ ಪುಟ್ಟೇಗೌಡರು ಬಂದಿದ್ದಾರೆ. ಅವರು ಹಾಸನ ಪೆನ್ಷನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ, ಪೂರ್ವಿಕ ಅಧ್ಯಕ್ಷರಾಗಿದ್ದು ಈವಾಗಲೇ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರ ಸಲಹೆಗೆ ನಾವು ಬಹಳ ಸುಸ್ವಾಗತ. ಸೊ ಎಲ್ಲಿ ಸ್ವಾಮಿಗಳಲ್ಲಿ ಪುಟ್ಟೇಗೌಡ್ರೆ ಎಲ್ಲಿದ್ದಾರೆ ಸಾಹೇಬ್ರು? ಬನ್ನಿ, ವೇದಿಕೆಗೆ ಬಂದು ಆಸೀನರಾಗಬೇಕೆಂದು ನಮ್ಮೆಲ್ಲರ ಕೋರಿಕೆ. ಅಶ್ವಥ್ ನಾರಾಯಣ KSRTC ಕೋಲಾರ ಅವರು ವೇದಿಕೆ ಮೇಲೆ ಬಂದು ಸಹಕರಿಸಬೇಕು. ಸುಸ್ವಾಗತ. ಮಂಜಾಲಿ ರೈಟ್ ಹ್ಯಾಂಡ್ ಅವರು ಬನ್ನಿ, ಪ್ಲೀಸ್ ಬನ್ನಿ. ಆಮೇಲೆ ಚಿತ್ತೂರವ್ರಿಗೂ ನಮ್ಮ ಎಲ್ಲರ ಬಾಬು ಅವರು ಇದ್ದಾರ, ಸ್ವಾಗತ. ರಂಡಿ ಸರ್, ಪ್ಲೀಸ್ ಕಮ್ ಸರ್. ಇದು ಬಂದು ಎಲ್ಲರಿಗೂ ಸಮಾವೇಶ. ಇದು ಇವ್ರದ್ದು ಅವ್ರದ್ದು ಅಂತಿಲ್ಲ, ಇಟ್ ಈಸ್ ಫಾರ್ ಆಲ್. ದಿಸ್ ಈಸ್ ದಿ ಫಾರ್ ಪೆನ್ಷನರ್ಸ್ ಓನ್ಲಿ, ನಥಿಂಗ್ ಲೈಕ್ ದಟ್. ಅವ್ರು ಬೇರೆ ಇವ್ರು ಬೇರೆ. nobody should be interested in the chair. They will be interested in getting the job done. ಅದಕ್ಕೆ ನಾವು ಎಲ್ಲರೂ ಸೇರಿ ಏನು ಮಾಡಬೇಕು ಮುಂದೆ. ಅವರು ನಮ್ಮ ಸಾಹೇಬರು, ನಮ್ಮ ಅಧ್ಯಕ್ಷರಾದ ನ್ಯಾಷನಲ್ ಕಮಿಟಿ ಪ್ರೆಸಿಡೆಂಟ್ ಅಂಡ್ ಕನ್ವೀನರ್ ಆದ ಅಶೋಕ್ ರಾವತ್ ಅವರು ದಾರಿ ಹೇಳಿ ಅವ್ರು ಏನು ದಾರಿಯಲ್ಲಿ ಹೋಗಕ್ಕೆ ಹೇಳ್ತಾರೋ ಆ ದಾರಿಯಲ್ಲಿ ಹೋದ್ರೆ ನಮಗೆಲ್ಲ ಯಶಸ್ಸು ಸಿಗತ್ತೆ. ಆದರೆ ನಾವು ಸ್ವಲ್ಪ ಕ್ಷಮೆ ತಾಳ್ಬೇಕು. ಸೊ ಎಲ್ಲರಿಗೂ ಸುಸ್ವಾಗತ. ಜೈ ಕರ್ನಾಟಕ ಮಾತೆ, ಜೈ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಆತ್ಮೀಯ ನಿವೃತ್ತ ಬಂಧುಗಳೇ, ಈಗ ನಟರಾಜನ್ ಅವರು ಸ್ವಾಗತ ಭಾಷಣ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ವಂದನೆಯನ್ನು ಅರ್ಪಿಸ್ತಾ, ಹಾಗೆ ಎಲ್ಲ ಸುಮಾರು 110 ಅಥವಾ 15 ಕಂಪನಿಯ ಎಲ್ಲ ಮುಖಂಡರು ಬಂದಿದ್ದೀರಿ. ಇದು ಸಾರ್ವಜನಿಕವಾಗಿ ಸೇರಿರ್ತಕ್ಕಂಥ ಸಮಾವೇಶದಲ್ಲಿ ಎಲ್ಲ ಕಾರ್ಖಾನೆಯ ಮುಖಂಡರುಗಳು, ಅನುಭವಿಶಾಲಿಗಳು ಪ್ರತಿಯೊಬ್ಬರು ಬಂದಿದ್ದೀರಾ. ಆದರೆ ಈ ಕೋರ್ ಕಮಿಟಿನಲ್ಲಿ ಡಯಾಸಲ್ಲಿ ಯಾರು ಮಾತ್ರ ಇಷ್ಟಕ್ಕೆ ಬರಬೇಕು ಅನ್ನೋದು ಒಂದು ಅವಕಾಶ ನೀಡಿದ್ದಾರೆ. ಅವರ ಹೆಸರು ಮಾತ್ರ ಕರೆದಿರ್ತೀವಿ. ಉಳಿದಂಥ ಎಲ್ಲ ಮುಖಂಡರು ತಾವು ಈ ಸಮಾವೇಶದಲ್ಲಿದ್ದೀರಿ. ತಮ್ಮೆಲ್ಲರಿಗೂ ಈ ಒಂದು ಕಮಿಟಿಯ ಪರವಾಗಿ, ನಮ್ಮ ಪರವಾಗಿ, ಸಮಿತಿಯ ಪರವಾಗಿ ಸ್ವಾಗತವನ್ನು ಈ ಸಮಾವೇಶಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ, ಈಗ ಬಂದಿರತಕ್ಕಂಥ ಅತಿಥಿಗಳಿಗೆ ಸನ್ಮಾನ. ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದಂಥ CM ಸ್ವಾಮಿ ಅವರು ಪ್ರಥಮವಾಗಿ ಅಶೋಕ್ ರಾವತ್ ಅವರಿಗೆ ಸನ್ಮಾನಿಸಬೇಕಂತ ಹೇಳಿ ಕಳಕಳಿಯ ಮನವಿ. ಅಶೋಕ್ ರಾವತ್ ಅವರಿಗೆ ಈ ಒಂದು ಸಮಾವೇಶದ ಒಂದು ಮೆಸೇಜ್ ಏನಿದೆ, ಈ ಮೆಸೇಜು ಇಲ್ಲಿಂದ ಡೆಲ್ಲಿಗೆ ತಲುಪಬೇಕು. ಈ ಡೆಲ್ಲಿಗೆ ತಲುಪಬೇಕಾಗಿರ್ತಕ್ಕಂಥ ಮೆಸೇಜು ನಾವು ಕೊಡ್ತಾ ಇರ್ತಕ್ಕಂಥ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಅಂತ ಅಂದ್ಕೊಂಡು ನಾವು ಭಾವಿಸ್ತೇವೆ. ದಯಮಾಡಿ ಅವರು ಈ ಸನ್ಮಾನನ ಸ್ವೀಕರಿಸಬೇಕಂತ ಹೇಳಿ ಕೇಳ್ಕೊಳ್ತಾ, ಈ ಸನ್ಮಾನ ತಮ್ಮೆಲ್ಲರ ಪರವಾಗಿ ನಡೆದಿರ್ತದೆ ಅಂತ ಹೇಳಿ ಕೇಳ್ಕೊಂಡು ಅವರಿಗೆ ಹೆಚ್ಚಿನ ಆಯುರಾರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಸನ್ಮಾನ ಮಾಡಿಕೊಟ್ಟಂತ GS ಸ್ವಾಮಿ ಅವರಿಗೆ ವಂದಿಸ್ತೇನೆ. ವೆರಿ ಗುಡ್. ಮತ್ತೊಮ್ಮೆ ಕರಚಪ್ಪಾಳೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. ಜೈ ಜೈ, ಜಯವಾಗಲಿ, ಜಯವಾಗಲಿ. ಜೈ ಜೈ. ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ
ರಮಾಕಾಂತ್ ಅವರಿಗೆ ಅವರು ದಯಮಾಡಿ PN ಪಾಟೀಲ್ ಅವರಿಗೆ ಸನ್ಮಾನ ನಡೆಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಹಾಗೆ PN ಪಾಟೀಲ್ ಅವರಿಗೆ ರಮಾಕಾಂತ್ ನರಗುಂದ್ ಅವರಿಗೆ ದಯಮಾಡಿ ನಮ್ಮ ಕರ್ನಾಟಕ ಕಮಿಟಿಯವರು ಅವರಿಗೆ ಒಂದು ಹಾರ ಶಾಲನ್ನು ನಟರಾಜನವರು ಹಾಕೊಂಡು ಆರಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ರಮಾಕಾಂತ್ ನರಗುಂದ್ ಅವರಿಗೆ ಕಮಿಟಿಯ ಪರವಾಗಿ ಮತ್ತೊಮ್ಮೆ ಹಾರ ಶಾಲ ಹಾಕೋದ್ರ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮ್ಮೆಲ್ಲರ ಕರ ಚಪ್ಪಾಳೆ ದಯಮಾಡಿ ಬರಲಿ. ನಮ್ಮ ಸಂಘದ ಅಧ್ಯಕ್ಷರಾದಂಥ GSM ಸ್ವಾಮಿ ಅವರಿಗೆ ಒಂದು ಹಾರ ಶಾಲನ್ನ ದಯಮಾಡಿ 1 by 1 ಆರ್ಡರ್ ಪ್ರಕಾರ ಬರಬೇಕು. ಹಾಗೆ ಮತ್ತೊಮ್ಮೆ ನೀವೇ ನಟರಾಜನ್ ಅವ್ರಿಗೆ ಹೇಗೇನು ಹಾರ ಶಾಲು ದಯಮಾಡಿ. ಹಾರ ಶಾಲು ಸಾಮಾನ್ಯವಾಗಿ ನಾವು ಸನ್ಮಾನ ಮಾಡುವಾಗ ಹೂವಿನ ಹಾರ ಹಾಕುವಾಗ ಎಲ್ಲರೂ ಬೇಡ ಅನ್ನೋದು ಸಹಜ. ಆದರೆ ನಮ್ಮ ಪದ್ಧತಿ ಪ್ರಕಾರ ಏನ್ ಮಾಡ್ಬೇಕು ಅದನ್ನ ನಾವು ಮಾಡಬೇಕು. ಥ್ಯಾಂಕ್ ಯು. ಹಾಗೆ ಶ್ರೀಮತಿ ಶೋಭಾ ತಾಯಿ ಅರಸ್ ಅವ್ರಿಗೆ ನಮ್ಮ ಸಂಘದ ಪರವಾಗಿ ಶೋಭಾ ತಾಯಿ ಅರಸ್ ಅವ್ರಿಗೆ ಸಂಘದ ಪರವಾಗಿ ಮಾಲಾರ್ಪಣೆ. ಹಾಗೆ ಮುಂದೆ ಸರಿತಾ ತಾಯಿ ಮಾರ್ಗಡೆ ಅವರಿಗೆ ಅಶೋಕ್ ರಾವತ್ ಅವರಿಗೆ KSRTC ಡಿಪಾರ್ಟ್ಮೆಂಟ್ ಇಂದ ಬಂದಿರತಕ್ಕಂಥ CJ ಆನಂದ್ ಅವರು ಬಂದು ಅವರ ಸ್ನೇಹಿತರ ಜೊತೆಗೂಡಿ ಅಶೋಕ್ ರಾವತ್ ಅವರಿಗೆ ಅವರ ಡಿಪಾರ್ಟ್ಮೆಂಟ್ ಕಡೆಯಿಂದ ಸನ್ಮಾನ ಸಮಾರಂಭ ನಡೆಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ ಮಿತ್ರರು. ಹಾಗೆ ರಮಾಕಾಂತ್ ಅವರಿಗೆ ನಡೀತಾ ಇದೆ. ಹಾಗೆ PN ಪಾಟೀಲ್ ಅವರಿಗೆ ರಮಾಕಾಂತ್ ನರಗುಂದ್ ಅವರಿಗೆ ಡಿಸ್ಟಿಕ್ ವತಿಯಿಂದ ತಾಲೂಕಾ ವತಿಯಿಂದ ಹಾಗೂ 122 ಸಂಘಟನೆಗಳು ಬಂದಂತಹ ಈ ಸಮಾವೇಶಕ್ಕೆ ನಿಮ್ಮೆಲ್ಲರಿಗೂ ನನ್ನ ಅನಂತ ವಂದನೆಗಳು. ನಾನು ಈಗ 4 ದಿವಸದಿಂದ ನಮ್ಮ ಸೌತ್ ಇಂಡಿಯಾದ ಎಲ್ಲ ಕಡೆ ಪ್ರಯಾಣ ಮಾಡ್ತಾ ಇದ್ದೀನಿ. ಅಶೋಕ್ ರಾಥೋಜಿ ಅವರಿಗೆ ತೆಲಂಗಾಣ ಆಯಿತು, ಆಂಧ್ರ ಪ್ರದೇಶ ಆಯಿತು, ತಮಿಳುನಾಡು ಆಯಿತು, ಇವತ್ತು ಕರ್ನಾಟಕದಲ್ಲಿ ಹಮ್ಮಿಕೊಂಡಿದ್ದೀವಿ. ಯಾವುದೇ ಒಂದು ಸಂಘಟನೆಯ ಒಂದು ಮೀಟಿಂಗ್ ಇದ್ದರೆ 3 ಇಂಪಾರ್ಟೆಂಟ್ ಪಾಯಿಂಟ್ಸ್. ಒಂದು, ನಾವು ಎದಕ್ಕೆ ಬಂದಿದ್ದೀವಿ, ನಿಮ್ಮ ಅದರ ಬಗ್ಗೆ ಅನುಮೋದನೆ ಏನು. 3ನೇದು, ನೀವು ಹೋದ ಮೇಲೆ ಬೇರೆಯವರಿಗೆ ಏನು ವಿಷಯವನ್ನು ತೆಗೆದುಕೊಂಡು ಹೋಗಬೇಕು, ಆವಾಗೇ ಮೀಟಿಂಗ್ ಕಂಪ್ಲೀಟ್ ಆಗತ್ತೆ. ಹೊರತು ಇಲ್ಲಿ ಬಂದು ಕೂತ್ ಹೋದ್ರೆ ಮೀಟಿಂಗ್ ಯಾವುದು ಕಂಪ್ಲೀಟ್ ಆಗಲ್ಲ. ಈ ಮೀಟಿಂಗ್ ಕರೆದ ಕಾರಣ ಎಷ್ಟೋ ವರ್ಷಗಳಿಂದ ನಾವೆಲ್ಲರೂ ನಮ್ಮ ಪೆನ್ಷನ್ಗಾಗಿ ಹೋರಾಡ್ತಾ ಇದ್ದೀವಿ. ಗೊತ್ತಿದೆ, ಎಷ್ಟೋ ಜನರಿಗೆ 500, 600, 1000, 1500 ಪಿಂಚಣಿ ಬರ್ತಾ ಇದೆ. ಅದೇನು ಏನು ಬರ್ತಾ ಇದೆ ಗೊತ್ತಿಲ್ಲ. ದಾನವೋ ಧರ್ಮವೋ ಗೌರ್ಮೆಂಟ್ ಕೊಡ್ತಾ ಇರೋದು, ಅದಕ್ಕೇ ಗೊತ್ತಿರಬೇಕು. ಅದಕ್ಕೆ ಪೆನ್ಷನ್ ಅಂತ ಯಾರಾದರೂ ಹೇಳ್ತಾರ? 1,000 ರೂಪಾಯಿ ಪೆನ್ಷನ್ ಅಂತಾರೇನ್ರಿ? ಎದಕ್ಕಾಗತ್ತೆ ಹೇಳಿ? ಒಂದು ಗ್ಯಾಸ್ ಸಿಲಿಂಡರ್ ಬರೋದಿಲ್ಲ. ನಾವು ಕೇಳ್ತಾ ಇರೋದು
7,500 ಪ್ಲಸ್ DA. ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಏನು ನಡೆದಿದೆ ಆ ವಿಷಯನ್ನು ಜಲ್ದಿ ಸೆಟಲ್ ಮಾಡ್ರಿ. ಮೂರನೆಯದು, ನಾವು ಸತ್ತ ಮೇಲೆ ನಮ್ಮ ಹೆಂಡಂದರಿಗೆ 100% ಪೆನ್ಷನ್ನು. ನಾಲ್ಕನೆಯದು, ಎಲ್ಲರಿಗೂ ಬೇಕಾಗ್ತಕ್ಕಂಥ ಆರೋಗ್ಯದ ಬಗ್ಗೆ ಸ್ವಲ್ಪ ಫೆಸಿಲಿಟೀಸು. ಐದನೆಯದು, ಯಾರ್ಯಾರು ಈ ಪೆನ್ಷನ್ ಸ್ಕೀಮ್ನಲ್ಲಿ ಅರ್ಹರಲ್ಲೋ ಅವರು ಕೂಡ ಮಿನಿಮಮ್ 5,000 ರೂಪಾಯಿ ಕೊಡಬೇಕು. ಅದು ಎದಕ್ಕೆ ಆಮೇಲೆ ನನ್ನ ಭಾಷಣದಲ್ಲಿ ನಾನು ಹೇಳ್ತೀನಿ. ಒಳ್ಳೆಯ ವಾತಾವರಣ, ಕಿವಿ ಬಿಸಿಲು, ನಿಮ್ಮೆಲ್ಲರ ಸಮಾಧಾನ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಅಶೋಕ್ ರಾವತ್ ಅವ್ರಿಗೆ ಹೇಳಿದೆ ನಾನು, ನೋಡಿ ಸರ್, ನಮ್ಮೆಲ್ಲರೂ ಈ ಪೋಡಿಯಮನ್ನ ಏನೋ ದೊಡ್ಡದು ಮಾಡೋಣ ಅಂದರು. ಅಶೋಕ್ ರಾವತ್ ಹೇಳಿದ್ರು, ನಾವು ಓಪನ್ನಲ್ಲಿ ಕೂತ್ರೆ ಅವರು ಓಪನ್ನಲ್ಲಿ ಕೂತ್ರೆ ನಾವು ಓಪನ್ನಲ್ಲಿ ಕೂರೋಣ, ನಮ್ಮ ಮೇಲೆ ಏನೂ ಬೇಡ ಅಂದರು. ಅದೇನು, ಈ ರಾವತ್ ಆಯಿತು, ಪಾಟೀಲ್ ಸಾಹೇಬ್ರಾಯಿತು, ವೀರೇಂದ್ರ ಸಿಂಗ್ ಆಯಿತು, ಇಷ್ಟು ಸರಳ ಜೀವಿಗಳು, ಅದಕ್ಕೆ ನಾನೇನು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದೇನು ಗಾಡಿ ಏನು ಬಂತಲ್ಲ, ಅದರಲ್ಲೇ ಇಡೀ ಭಾರತ ತಿರುಗ್ತಾ ಇದ್ದಾರೆ, ಇಡೀ ಭಾರತ. ಇವತ್ತು ಮಧ್ಯಾಹ್ನ ಊಟ ಆದ್ಮೇಲೆ ಬಿಟ್ಟರೆ 1200 ಕಿಲೋಮೀಟರ್ ಹೋಗಿ ಪೂನಾದ ಹತ್ರ ನಾಳೆ ಬೆಳಗ್ಗೆ ಕನ್ವೆನ್ಷನ್. ಇದೇ ಥರ 5 ಆಗಸ್ಟ್ವರೆಗೂ ರಾಜ್ಯದ 28 ರಾಜ್ಯಗಳಲ್ಲಿ ಮೀಟಿಂಗ್ಗಳನ್ನು ಮಾಡಿ ನಿಮ್ಮ ಎಲ್ಲರ ಅನುಮೋದನೆಯನ್ನು ತಗೊಂಡು ನಾವು ಮುಂದೆ ಏನು ಮಾಡಬೇಕು, ನಮಗೆ ಹೆಂಗೆ ಬೇಗ ಪೆನ್ಷನ್ ಸಿಗಬೇಕು, ಅದೇ ಕೇಳಕ್ಕೆ ನಿಮ್ಮ ಹತ್ರ ಬಂದಿದ್ದಾರೆ ಹೊರತು ನಿಮ್ಮ ಹತ್ರ ಬೇರೆ ಏನು ಕೇಳಕ್ಕೆ ಬರ್ತಾ ಇಲ್ಲ. ಸರ್, ನಮ್ಮ ಮುಖ್ಯ ಉದ್ದೇಶ ಏನು? ನಮಗೆ ಪೆನ್ಷನ್ ಬೇಕು, ನಮಗೆ ಪೆನ್ಷನ್ ಕೊಡಿಸ್ರಿ. ಯಾಕೆ ಆಗ್ತಾ ಇಲ್ಲ ಇದು? ಈ ಪೆನ್ಷನ್ ಇಷ್ಟು ವರ್ಷ ಎಲ್ಲ ಥರ ಹೋರಾಟಗಳನ್ನು ಮಾಡಿದ್ವಿ. MP ಗಳನ್ನು ಮೀಟ್ ಮಾಡಿದ್ವಿ, ಧರಣಗಳನ್ನು ಮಾಡಿದ್ವಿ, EPFO ಆಫೀಸ್ಗೂ ಧರಣಗಳನ್ನು ಮಾಡಿದ್ವಿ, ಡೆಲ್ಲಿಯಲ್ಲಿ ಹೋಗಿ ಧರಣಗಳನ್ನು ಮಾಡಿದ್ವಿ. 2 ಸಾರಿ ನಮ್ಮ ಪ್ರಧಾನಮಂತ್ರಿಗಳನ್ನು ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಫೈನಾನ್ಸ್ ಮಿನಿಸ್ಟರ್ನ ಮೀಟ್ ಮಾಡಿದ್ದೀವಿ, ಲೇಬರ್ ಮಿನಿಸ್ಟರ್ನ ಮೀಟ್ ಮಾಡಿದ್ದೀವಿ. ಹಾಗೂ ಹೇಮಾ ಮಾಲಿನಿ ಹೇಳ್ತಾರೆ, ಬೇಗ ನಿಮ್ಮ ಕೆಲಸ ಆಗುತ್ತೆ, ನಿಮ್ಮ ಮುಖದ ಮೇಲೆ ನಗುಮುಖವನ್ನು ನೋಡುತ್ತಾ ಇರ್ತಾರೆ ಅವ್ರು ಹೇಳ್ತಾರೆ. ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ, ನಿಮ್ಮ ಪ್ರೋಗ್ರಾಮ್ ಏನಿದೆ ಡಿಸ್ಕಸ್ ಆಗ್ತಾ ಇದೆ, ಜಲ್ದಿ ಸೆಟ್ಲ್ ಆಗುತ್ತೆ. ನಮಗೆ ಯಾವಾಗ ಆಗುತ್ತೆ? ನಾವೇನು ಮೂರ್ಖರ ಈ ಕೂಡಕ್ಕೆ? ನಮ್ಮ ಜನರಿಗೇನು ಸಮಾಧಾನ ಅನ್ನೋದಿಲ್ವಾ? ಎಷ್ಟು ಸಾರಿ ಸರ್, ವರ್ಷಕ್ಕೆ 60,000 ಜನ ಸಾಯ್ತಾ ಇದ್ದಾರೆ. 60,000 ಜನ ಪೆನ್ಷನ್ದಾರರು ಸಾಯ್ತಾ ಇದ್ದಾರೆ. ಎದಕ್ಕೆ ಸಾಯ್ತಾ ಇದ್ದಾರೆ? ಅವರಿಗೆ ಬೇಕಾಗತಕ್ಕಂಥ ಆರೋಗ್ಯದ ಫೆಸಿಲಿಟೀಸ್ ಇಲ್ಲ. ಯಾವುದೇ ಒಬ್ಬ ಮನುಷ್ಯ ಡಾಕ್ಟರ್ ಕಡೆ ಹೋದ್ರೆ ನಿಮಗೆ ಗೊತ್ತು ಎಷ್ಟು ಬಿಲ್ ಆಗುತ್ತೆ, ಎಷ್ಟು ಪ್ರಿಸ್ಕ್ರಿಪ್ಷನ್ ಕೊಡ್ತಾನೆ. ನಿಮ್ಮ ಹತ್ರ ಇರೋ 1,000 ರೂಪಾಯಿದಲ್ಲಿ ಏನು ಸರ್ ಆಗುತ್ತೆ ಹೇಳ್ರಿ, ಏನಾಗ್ತದೆ ಹೇಳ್ರಿ? ಗ್ಯಾಸ್ ಸಿಲಿಂಡರ್ ತೊಗೊಳ್ಳೋದಾಗೋಲ್ಲ, ನನ್ನ ಆರೋಗ್ಯ ಪರಿಸ್ಥಿತಿನ ಏನು ನೋಡ್ಕೋಬೇಕು? ಅದಕ್ಕೆ ಜನರು ಸಾಯ್ತಾ ಇದ್ದಾರೆ. ಇದಂಥ ಕೂತಂಥ ಎಲ್ಲ ಮಹನೀಯರು ಮಹಿಳೆಯರು ನಾವು ನೌಕರಿ ಮಾಡುವಾಗ, ಹನುಮಂತಪ್ಪ ನೌಕರಿ ಮಾಡಿ ಪಗಾರ ತಗೊಂಡ್ಬಂದಾಗ ಮನೆಗೆ ಎಲ್ಲರೂ ಕರೆದು ಕೂಡಪ್ಪ ಅಪ್ಪ ಅಪ್ಪ ಕೂಡು ಅಂತಿದ್ರು. ಈಗ ಹನುಮಂತಪ್ಪಗೆ 1,500 ರೂಪಾಯಿ ಪೆನ್ಷನ್ ಯಾರೂ ಕೇಳೋದಿಲ್ಲ. ಹನುಮಂತಪ್ಪ ಯಾವಾಗ ಬಂದ ಯಾವಾಗ ಹೋದ, ಈ ಪರಿಸ್ಥಿತಿ ನಮ್ಮ ಮನೆಗಳಲ್ಲಾಗಿದೆ. ಕಾರಣ, ಮೊದಲು ಒಂದು ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇತ್ತು, 4 ಜನ ಬಂದು ಸೇರ್ತಾ ಇದ್ದು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗೋದಕ್ಕೆ ಎಲ್ಲೋ ಅಪ್ಪ ಎಲ್ಲೋ ಅಮ್ಮ, ನಂದು ಗಂಡ ಹೆಂಡತಿ ನಾನು ನೋಡ್ಕೋತೀನಿ. ಈಗ ಬಂದಾಗ ಹನುಮಂತಪ್ಪನ ಮೊಮ್ಮಗಂದು ಬರ್ಡೇ ಬಂದ್ರೆ ಹನುಮಂತಪ್ಪನ ಕಡೆ 5 ರೂಪಾಯಿ ಎಲ್ಲ ಕೊಡ್ಲಿಕ್ಕೆ. ಇದು ಏನು ಪರಿಸ್ಥಿತಿ ಬಂತ್ರಿ ನಮ್ದು? ನಾವೇನು ಕೇಳ್ತಾ ಇಲ್ಲ, ನನ್ನ ಮೊಮ್ಮಗನಿಗೆ ಅಟ್ಲೀಸ್ಟ್ ಒಂದು 100 ರೂಪಾಯಿ ಕೊಡೋಕ್ಕಾದ್ರು ಖುಷಿ ನನ್ನ ಜೇಬ್ನಲ್ಲಿ ಬೇಡ. ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದು,
ಅದಕ್ಕೆ ಎಲ್ಲ 7,500 ಪ್ಲಸ್ DA ಒಂದು 10-12 ಸಾವಿರ ರೂಪಾಯಿ ಕೊಡಿ, ಬೇಕಾಗಿಲ್ಲ. ಗಂಡ ಹೆಂಡತಿ ಒಂದು ಸಣ್ಣ ಮನೆಯಾಗಿದ್ದು ಏನು ಅನ್ನರೋ ರೊಟ್ಟಿನೋ ಗಂಜಿನೋ ರಾಗಿ ಮುದ್ದೆ ತಿಂದ್ಕೊಂಡು ಯಾರನ್ನೂ ಕೈ ಒಡ್ಡದಾಗಿರಬೇಕು ಅಂತ ನಮ್ಮ ಆಸೆ ಇದೆ. ಕಾರಣಗಳು ಚೇಂಜ್ ಆಗ್ತಾ ಇದೆ. ಈಗ ಇಷ್ಟಾದರೂ ಕೂಡ ನಾನು ಹೇಳಿದೆ, ನಾವು ಎಲ್ಲಿ ನಮ್ಮ ಕೆಲಸ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟಲ್ಲಿ 2014ರಲ್ಲಿ ಅವ್ರು ಕೊಡುವಂತ ಅವ್ರು ಹೇಳಿದರು. ಆದರೆ ಪ್ರಾವಿಡೆಂಟ್ ಫಂಡ್ ಆಫೀಸ್ನವ್ರು ಹೇಳ್ತಾರೆ ನನ್ನ ಕಡೆ ದುಡ್ಡಿಲ್ಲ. ಇವರು ಮೊದಲನೇ ಕಾರಣ. ಎರಡನೇ ಕಾರಣ CBT ಮೆಂಬರ್ಸ್, ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಅಂತ ಒಂದು ಕಮಿಟಿ ಇದೆ. ಅದರೊಳಗೆ ಎಲ್ಲ ಟ್ರೇಡ್ ಯೂನಿಯನ್ನವರು, ಎಲ್ಲ ರಾಜಕಾರಣಿಗಳು, ಎಲ್ಲ ಇಂಡಸ್ಟ್ರಿಯವರು, ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಹಾಗೂ ಎಲ್ಲ ಸರ್ಕಾರದ ಜನರು ಸೇರಿ ಒಂದು ಕಮಿಟಿಯನ್ನು ಮಾಡಿ, ಆ ಕಮಿಟಿ ಪೆನ್ಷನ್ದಾರಿಗೆ ಏನು ವಿಚಾರ ಮಾಡಿ ಒಳ್ಳೆಯದನ್ನು ಮಾಡೋಕ್ಕೆ ಈಗ 65 ವರ್ಷದ ಹಿಂದುಗಡೆ ಫಾರ್ಮ್ ಮಾಡಿದ್ದಾರೆ. ಈ ಕಮಿಟಿಗೆ ಬುದ್ಧಿ ಇಲ್ವಾ? 65 ವರ್ಷ ಆದರೂ ಪೆನ್ಷನ್ದಾರರ ಬಗ್ಗೆ ಒಂದು ಸೆಂಟೆನ್ಸ್ ಮಾತಾಡಿಲ್ಲ. ಯಾಕೆ? ಕಾರಣ ಈ ಮುದುಕರ ಕಡೆಯಿಂದ ಏನಾಗುತ್ತೆ, ಮನೆ ಬಿಟ್ಟು ಹೊರಲಿಕ್ಕೆ ಬರ್ಕಾಗೋದಿಲ್ಲ. ಸರ್, ನಮ್ಮ ಪರಿಸ್ಥಿತಿ ಬಹಳ ಗಂಭೀರ ಆಗೋದು. ಈಗ ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ಎಷ್ಟೋ ಪ್ರಯತ್ನಗಳು ಮಾಡಿ 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 ನಾವು ಇವತ್ತಿನ ದಿವಸ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅಶೋಕ್ ರಾವತ್ ಅವ್ರಿಗೆ ಹೇಳ್ತೀನಿ, ಸರ್ ನಮ್ಮ ಹಿಂದ್ಗಡೆ 122 ಕಂಪನಿಯವರು ಒಟ್ಟಿಗೆ ಸೇರಿದ್ದಾರೆ. ಇದೇ ತರ ಭಾರತದಲ್ಲಿ ಎಲ್ಲ ಕಂಪನಿಯವರು ಒಟ್ಟಾಗಿ ಸೇರಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಕೂಗಿದ್ರೆ ಅವನ ಡೆಲ್ಲಿ ಒಳಗೆ ಒಂದು ಕೀ ಪಟದ ಹೊರದು ನಾವು ಮುದುಕರು ಒಂದೇ ಇಡ್ಬೋದು, ನಾವು ಶಾಣ್ಯಾರಿದ್ದೀರಿ, ನಮ್ಮಲ್ಲಿ ಶಕ್ತಿ ಇಲ್ಲ ಅಂತ ತಿಳ್ಕೊಬೇಡ್ರಿ, ಯುಕ್ತಿ ಇದೆ, ಅವ್ರು ಏನ್ ಬೇಕಾದ ತಿಳ್ಕೊಬೋದು. ಇದು ಒಂದು ಕಾರಣ. ಅವ್ರು ಏನಂತಾರೆ, ಮುದುಕರ ಕಡೆಯಿಂದ ಏನಾಗ್ತದೆ, ಮುದುಕರಲ್ಲಿ ಇರ್ತಕ್ಕಂಥ ವಿಚಾರ, ಮುದುಕರಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಧ್ವನಿ ಅವ್ರು ಯಾರು ಸಣ್ಣವ್ರ ಕಡೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಗೊತ್ತು ಸರ್, ಸುಖ ದುಃಖ ಜೀವನದಲ್ಲಿ ಏನು ಬಂದಿದೆ ನಮ್ಗೆ ಗೊತ್ತು, ಮುಂದೆ ಏನು ಮಾಡ್ಬೇಕಂತ ಗೊತ್ತು. ಅದಕ್ಕೋಸ್ಕರನೇ ಇಡೀ ಭಾರತದಲ್ಲಿ ನಾವು ನಮ್ಮ ಮುದುಕರ ಸಂಘವನ್ನು ಕಟ್ಟಿದ್ದೀವಿ. ಮುದುಕರ ಸಂಘ ಎದಕ್ಕೆ ಕಟ್ಟಿದ್ದೀವಿ? ಮುದುಕರಿಗೆ ಒಂದೇ ಲಾಭ ಆಗ್ಲಿಕ್ಕಲ್ಲ, ಮುಂದೆ ಬರ್ತಕ್ಕಂಥ ಜನರೇಷನ್ ಕೂಡ ಇದು ಉಪಯೋಗವಾಗಬೇಕು. ಇದೇ ತರ ನನ್ನ ಮಕ್ಕಳು ಕೂಡ ಸಫರ್ ಆಗಬಾರ್ದು. ನಾವು ಮುಂದಾಲೋಚನೆ ಮಾಡೋರು, ನಂದಾಯ್ತಪ್ಪ, ನನ್ನ ಮುಗೀತು, ನನ್ನ ಮಗ ಆದ್ರೂ ಆರಾಮಿರ್ಬೇಕು, ಈ ವಿಚಾರ ಇಟ್ಕೊಂಡು ದೊಡ್ಡ ಮನಸ್ಸಿನಿಂದ ನಾವು ಇದೇನು ಹೋರಾಟ ಮಾಡ್ತಿದ್ವಲ್ಲ, ಇದು ಮಾಮೂಲಿ ಹೋರಾಟ ಅಲ್ಲಿದು, ಇದು ಯಾರ ಮನಸ್ಸಿಗೆ ಬರಲ್ಲ. ನೀವು ಪ್ರತಿಯೊಬ್ಬರು ಇಲ್ಲೇನು ಬಂದು ಸೇರಿದಿರಲ್ಲ, ನಿಮ್ಮ ದೊಡ್ಡ ಮನಸ್ಸು, ನಿಮ್ಮ ದೊಡ್ಡ ವಿಚಾರ, ಅದಕ್ಕೆ ನನ್ನ ದೊಡ್ಡ ಅನಂತ ನಮಸ್ಕಾರಗಳು. ಸರ್, ಒಂದನೇದು CBT ಮೆಂಬರ್ ಅಂತ ಹೇಳಿದೆ. CBT ಮೆಂಬರ್ ಏನಂತಾರೆ, ಯಾವ ಡಿಸ್ಕಷನ್ ಮಾಡಬಲ್ರು, ಟೋಟಲ್ 10 ಜನ ಡಿಫ್ರೆಂಟ್ ಟ್ರೇಡ್ ಯೂನಿಯನ್ ರೆಪ್ರೆಸೆಂಟೇಷನ್ ತರಲಿ. ನಾನು ನೌಕರಿ ಮಾಡುವಾಗ ಅಥವಾ ನೀವು ನೌಕರಿ ಮಾಡುವಾಗ ನಾವೆಲ್ಲರೂ ಟ್ರೇಡ್ ಯೂನಿಯನ್ ಮೆಂಬರ್ಗಳಿದ್ವಿ. ಒಪ್ಪಿಗೆನಾ? ನೌಕರಿ ರಿಟೈರ್ಮೆಂಟ್ ಆದ್ಮೇಲೆ ಯಾರು ಕೇಳಿದ್ರು ನಿಮಗೆ? ಯಾರಾದ್ರೂ ಕೇಳಿದ್ರ? ಅದೇ ನಮ್ಮ ಹಣೆ ಬರ. ಅವರಿಗೆ ಪಗಾರ ಇದ್ದವ ಬೇಕು, ರಿಟೈರ್ ಆದ್ರೂ ಅವ್ರಿಗೆ ಬೇಕಾಗಿಲ್ಲ. ಅದೇ ಕಾರಣದಿಂದ ಈಗ ಸಂಘಟನೆಯಲ್ಲಿ ಮುಂದೆ ಬರಲಾರದವರು ನಮ್ಮ ರಿಟೈರ್ಡ್ ವೆಲ್ಫೇರ್ ಅಸೋಸಿಯೇಷನ್ ಉದ್ಘಾಟನೆ ಆದವು. ಯಾಕಂದ್ರೆ ಟ್ರೇಡ್ ಯೂನಿಯನ್ ಕೇಳವಲ್ರು ನಮ್ಮನವರು. ಈ ಬೇರೆ KSRTC ಇರ್ಬೋದು, NMDC ಇರ್ಬೋದು, ITI ಇರ್ಬೋದು, HAL ಇರ್ಬೋದು, ಎಲ್ಲ ಸಂಘಟನೆಗಳು ತಮ್ಮ ರಿಟೈರ್ಡ್ ಆರ್ಗನೈಸೇಷನ್ಸ್ ಅಂತ ಮಾಡಿಕೊಂಡು ಅವರು ಕೂಡ ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು. ಅವರೊಬ್ಬರಿಗೆ ಫೈಟ್ ಮಾಡಿ ಪೆನ್ಷನ್ ತರೋಕ್ ಸಾಧ್ಯ ಇದೆಯಾ? ಅದಕ್ಕೆ ನನ್ನ ಕಳಕಳಿಯ ವಿನಂತಿ ಏನಂದ್ರೆ, ನೋಡಿ ಸರ್, ಈಗ ಒಂದು 5 ಕುದುರೆ ಓಡ್ತಿರ್ತಾವ, 5 ಕುದುರೆ ಓಡ್ತಿರ್ತವೆ. 5 ಕುದುರೆ ಓಡುವಾಗ ನಾನು ಯಾರಿಗೆ ಕುದುರೆಯಿಂದ ಹೋಗ್ತೀನಿ?
ಯಾವುದು ಮುಂದೆ ಹೋಗುತ್ತೆ ಆ ಕುದುರೆಯಿಂದ ನಾನು ಹೋಗ್ತೀನಿ. ಯಾಕಂದ್ರೆ ನಮ್ಮ ವಯಸ್ಸು ಕಡಿಮೆ ಅದ, ನಮಗೆ ಜಲ್ದಿ ರಿಸಲ್ಟ್ ಬೇಕು. ಅದರಂಗೆ ಇಡೀ ಭಾರತಾದ್ಯಂತ ನ್ಯಾಷನಲ್ ಎಜುಕೇಶನ್ ಕಮಿಟಿಯ ನಮ್ಮ ಕಮಾಂಡರ್ ಅಶೋಕ್ ರಾವತ್ ಅವರು ಏನು ಮಾಡಿದ್ದಾರೆ, ಅವರೇ ಮುಂದಿನ ಕುದುರೆ. ಇವತ್ತಿನ ದಿವಸ 2 ಸಾರಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ, 2 ಸಾರಿ ಪ್ರಧಾನಮಂತ್ರಿಗಳಿಗೆ ನಮ್ಮ ವಿಚಾರಗಳನ್ನು ಹೇಳಿದ್ದಾರೆ. ಅವರು ಇಲ್ಲ ಅಂದಿಲ್ಲ, ಮಾಡಿಕೊಡ್ತೀನಿ ಅಂತಾರೆ. ಯಾವಾಗ ಮಾಡಿಕೊಡ್ತಾರೆ? ನಮಗೆ ಆಶ್ವಾಸನೆಗಳು ಬೇಕಾಗಿಲ್ಲ. ನಮಗೆ ನಾವು ಸಾಯೋದಕ್ಕಿಂತ ಮೊದಲು ನಮ್ಮ ಜನರಿಗೆ ಪೆನ್ಷನ್ ಬೇಕು. ಸರಿ, 2ನೇ ವಿಚಾರ, ಈಗ ಎಷ್ಟೋ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ನಾ ಪೆನ್ಷನ್ಗೆ ಓಡಾಡ್ತೀನಿ, ನೀ ಪೆನ್ಷನ್ಗೆ ಓಡಾಡ್ತೀನಿ. ನೀವು ಹೋರಾಡ್ರಿ, ಆದರೆ ಯಾವುದು ಕುದುರೆ ಮುಂದೆ ಓಡ್ತಾ ಇದೆಯೋ ಅದ್ರ ಜೊತೆಗೆ ಬನ್ನಿ. ನಾನು ಎದಕ್ಕೆ ಹೇಳ್ತೀನಿ ಅಂದರೆ, ಸಂಘಟನೆಗಳ ಉದ್ದೇಶಗಳು ಬೇರೆ ಬೇರೆ ಇರುತ್ತೆ. ಅದರ ಬಗ್ಗೆ ನಾವೇನು ವಿಚಾರಗಳನ್ನು ಹೇಳಲ್ಲ. ನಿಮ್ಮ ಸಂಘಟನೆಯ ವಿಚಾರಗಳು, ನಿಮ್ಮ ಸಂಘಟನೆಯ ಬೈಲಾಸು ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಆದರೆ ಪೆನ್ಷನ್ ವಿಷಯ ಬಂದಾಗ ನಮ್ಮ ಜೊತೆ ಸೇರಿ, ಪೆನ್ಷನ್ ವಿಷಯ ಬಂದಾಗ ನಮ್ಮ ಜೊತೆಗೆ ಸೇರಿದರೆ ನಾವು ನಮ್ಮ ಮೇಲೆ ಕೂಡಿಸ್ಕೊಂಡು ಹೋಗಿ ನಿಮ್ಮ ಜಯವನ್ನು ಸಾಧಿಸಲಿಕ್ಕೆ ಹಗಲು ರಾತ್ರಿ ಕಷ್ಟಪಡ್ತೀವಿ. ಈ CBT ಮೆಂಬರ್ಸು ಯಾರೂ ಏನೂ ಕೆಲಸಗಳನ್ನು ಮಾಡ್ತಾ ಇಲ್ಲ, ನಮ್ಮ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇಲ್ಲ. ಇದೇ 8-9ನೇ ತಾರೀಕು ಬೆಂಗಳೂರಲ್ಲಿ CBT ಮೆಂಬರ್ಗಳ ಮೀಟಿಂಗ್ ಇದೆ. ಅವತ್ತಿನ ದಿವಸ ನಾನೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, CBT ಆಫೀಸ್ ಮುಂದೆ ಹೋಗೋಣ, ನಮ್ಮ ಕೂಗನ್ನು ಕೂಗೋಣ. ಏನಯ್ಯ CBT ಮೆಂಬರು, ನೀ ನನ್ನ ಕೆಲಸ ಮಾಡ್ತೀಯೋ ಏನು ರಿಸೈನ್ ಮಾಡ್ತೀಯೋ? ನೀನು ಜನರ ಪ್ರತಿನಿಧಿ, ನೀ ಯಾವಾಗ ಜನರಿಗೋಸ್ಕರ ಒಳ್ಳೆ ವಿಚಾರ ಮಾಡಿದ್ರು ಕೆಳಗಿಳಿ. ನಾವು ಬೇರೆ ಗೊತ್ತು, ನಾವು ಬೇರೆಯವ್ರನ್ನ ತರ್ತೀವಿ. ಪ್ರತಿನಿಧಿಯಾಗಿ ಜನರ ಬಗ್ಗೆ ವಿಚಾರ ಮಾಡೋದನ್ನ ನಾವು ತಗೊಂಡು ಏನ್ರಿ ಮಾಡಬೇಕು? ಬೇಕಾಗಿಲ್ಲ ನಮಗೆ. ಆದ ಕಾರಣ ನನ್ನ ಕಳಕಳಿಯಲ್ಲಿ ವಿನಂತಿ, ನಾವು ನಿಮಗೆ ಡೇಟ್ಗಳನ್ನು ತಿಳಿಸ್ತೀವಿ. ಆ ಆಫೀಸ್ಗಳ ಮುಂದೆ ಮೆಮೊರಂಡಮ್ ಕೊಟ್ಟು ಅವರಿಗೆ ನಾವು ನಮ್ಮ ಬಗ್ಗೆ ಡಿಸ್ಕಸ್ ಮಾಡಿ ರೆಕಮೆಂಡೇಶನ್ ಮಾಡ್ಬೇಕಂತ ಇದು 1ನೇ ಕಾರ್ಯಕ್ರಮ. ನೆಕ್ಸ್ಟ್ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಸರ್, 2ನೇ ಕಾರ್ಡ್ EPFO ಹೆಂಗಾಗ್ಯದಂದ್ರೆ, ಒಂದು ಗಡಿಗೆಗೆ ತೂತು ಬಿದ್ದಾಗ ಆಗ್ಯದ. ಈಗ ಗಡಿಗೆ ಇರುತ್ತಲ್ಲ, ಮಣ್ಣಿನ ಗಡಿಗೆ, ಅದಕ್ಕೆ ತೂತು ಹಾಕಿ ನೀರು ಹಾಕೊಂಡು ತುಂಬುತ್ತೇನದು? ತುಂಬುದಲ್ಲ. ನಾವೆಲ್ಲರೂ ನೀರು ಹಾಕ್ತಾ ಇದ್ದೀವಿ, ರೊಕ್ಕ ಅದು ಹೊರ್ಕೊಂಡು ಬೇರೆ ಕಡೆ ಹೋಗುತ್ತೆ. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನಾ, ಆ ಯೋಜನಾ, ಅಯ್ಯೋ ಯಪ್ಪ, ಎಷ್ಟರ ಯೋಜನಾ ಮಾಡು, ನಮ್ಮ ದುಡ್ಡಿಂದ ಯಾಕೆ ಮಾಡ್ತೀಯ? ಈಗ ನನ್ನ ಮಾಲಕ, ನಾನು ನೌಕರಿ ಮಾಡುವಾಗ ನನ್ನ ಮನುಷ್ಯ ರಿಟೈರ್ಮೆಂಟ್ ಆದಮೇಲೆ ಅವನಿಗೇನೋ ಒಂದು ಪೆನ್ಷನ್ ಸಿಗಲಿ ಅಂತ ಅವರು ಸ್ವಲ್ಪ ದುಡ್ಡನ್ನು ಈ ಪೆನ್ಷನ್ ಸ್ಕೀಮಲ್ಲಿ ಅವ್ರ ಕಡೆಯಿಂದ ಹಾಕಿದ್ದಾರೆ. ಎದಕ್ಕೆ ಹಾಕ್ಯಾರ? ನನ್ನಲ್ಲಿ ಕೆಲಸ ಮಾಡತಕ್ಕಂಥ ಜನರಿಗೆ ಒಂದು ಒಳ್ಳೆಯ ಪೆನ್ಷನ್ ಸಿಗಲಿ ಅಂತ ಅದಕ್ಕೆ ಹಾಕಿದ್ದಾರೆ. ಅವ್ರೇನು ಮಾಡ್ತಾ ಇದ್ದಾರೆ? ಶೇರ್ ಮಾರ್ಕೆಟ್ನಾಗ ಹಾಕ್ತಾರೆ, ಆ ಯೋಜನೆಗೆ ಹಾಕ್ತಾರೆ, ಈ ಯೋಜನೆಗೆ ಹಾಕ್ತಾರೆ. ನಾವು ದುಡ್ಡು ಕೊಡ್ರಿ ಅಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ ಅಂತಾರೆ. ಸ್ವಾಮಿ, ಒಂದು ಹೇಳ್ತೀನಿ ನಿಮಗೆ, 5,70,000 ಕೋಟಿ ಉಪಯೋಗವಾಗಲಾರ್ದಂಥ ಹಣ ಅಲ್ಲಿ ಬಿದ್ದಿದೆ. ಎಷ್ಟು? 5,70,000 ಕೋಟಿ. 5,70,000 ಕೋಟಿಗೆ ಒಂದು ವರ್ಷಕ್ಕೆ 40,000 ಕೋಟಿ ಬಡ್ಡಿ ಬರ್ತದೆ. ನಾ ಹೇಳೋದು ಕೇಳಿ ಸ್ವಲ್ಪ, 40,000 ಕೋಟಿ ಬಡ್ಡಿ ಬರ್ತದೆ ಅಂತ. ಇವ್ರು ಪೆನ್ಷನ್ ಎಷ್ಟು ಕೊಡ್ಲಿಕತ್ತಾರ? 30,000 ಕೋಟಿ ಕೊಡ್ಲಿಕತ್ತಾರ. ನಮ್ಮ NACTನಲ್ಲಿ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ಸ್ ಇದ್ದಾರೆ, ಲೀಗಲ್ ಅಡ್ವೈಸರ್ಸ್ ಇದ್ದಾರೆ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಇದ್ದಾರೆ. ಅವರೆಲ್ಲರೂ ಗ್ರೂಪ್ಗಳು ಸೇರಿ RT ಹಾಕಿ ಎಲ್ಲ ಇನ್ಫಾರ್ಮೇಶನ್ ಒಳಗಿಂದ ತೆಗೆದಾಗ ಅದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಮಾಡಿಕೊಂಡು
ಮೊದಲನೇ ಬಾರಿ ಭಾರತದಲ್ಲಿ ಟ್ರೈಪಾರ್ಟಿಯೇಟ್ ಮೀಟಿಂಗ್ ಅನ್ನ ನ್ಯಾಷನಲ್ ಎಜುಕೇಶನ್ ಕಮಿಟಿಯೇ ಭಾರತ ಸರ್ಕಾರ ಕರೆದಿದ್ದು. ಯಾವ ಸಂಘಟನೆಯನ್ನು ಕರೀಲಿಲ್ಲ. ಟಿ ವಿ ಸೋಮನಾಥನ್ ಅಂತ ಚೀಫ್ ಸೆಕ್ರೆಟರಿ ಅವರು ಆ ಕಡೆ, ನಾನು ಕೂಡ 5 ಜನ ಈ ಕಡೆ, ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಆ ಕಡೆ, 3 ತಾಸು ಡಿಟೇಲ್ ಡಿಸ್ಕಷನ್. ಅವರು ಕೊನೆಗೂ ಅವ್ರು ಹೂ ಅನ್ನೋವರೆಗೂ ಬಿಡಲಿಲ್ಲ. ಇದು ಕಾಂಟ್ರಿಬ್ಯೂಟರಿ ಪೆನ್ಷನ್, ನಾನು ದುಡ್ಡು ಕೊಟ್ಟಿದ್ದು ನನ್ನ ದುಡ್ಡಲ್ಲಿ ನೀ ನನಗೆ ಪೆನ್ಷನ್ ಕೊಡು, ನೀ ಕೊಡೋದು ಬೇಕಾಗಿಲ್ಲ. ಅವ್ರಿಗೆ ಉತ್ತರ ಕೊಡೋದಾಗಲಿಲ್ಲ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮ್ಗೆ. ಎಲ್ಲರೂ 540 ರೂಪಾಯಿಯಿಂದ ಶುರು ಮಾಡಿದ್ರಿ ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ. ಅದು ಈಗ 1250 ಆಗ್ಯದ. ಯಾರೇ ಒಬ್ಬ ಮನುಷ್ಯ 540 ರೂಪಾಯಿ ಒಂದು ತಿಂಗಳಿಗೆ ಪೋಸ್ಟ್ ಆಫೀಸ್ನಲ್ಲಿ RD ಮಾಡಿ 30 ವರ್ಷ ಆದಮೇಲೆ ಅದು ಎಷ್ಟು ರೊಕ್ಕ ಆಗ್ತದೆ? 4-5 ಲಕ್ಷ ರೂಪಾಯಿ ಆಗ್ತದೆ. ಅದರ ಬಡ್ಡಿ ಎಷ್ಟು ಆಗ್ತದೆ? 4,000 5 ಸಾವಿರ ರೂಪಾಯಿ ಆಗ್ತದೆ. ನೀವು ಕೊಡೋದಷ್ಟು 1,000-1,500. ಆ ರೊಕ್ಕ ಎಲ್ಲಿ ಹೋಯ್? ಯಾಕೆ ಕೊಡೋದಿಲ್ಲ? ಎರಡನೇದು, ಇವತ್ತಿನ ದಿವಸ ಒಬ್ಬ ಮನುಷ್ಯ 1,250 ರೂಪಾಯಿ ಒಂದು ತಿಂಗಳಿಗೆ ಕಟ್ತಾ ಇದ್ದಾನೆ. ಎಷ್ಟು ಜನ ಕಟ್ತಾ ಇದ್ದಾರೆ? 7 ಕೋಟಿ ಜನ ಕಟ್ತಾ ಇದ್ದಾರೆ ಸ್ವಾಮಿ. 1,250 ಇಂಟು 7 ಕೋಟಿ ಮಾಡಿದ್ರೆ ಒಂದು ವರ್ಷದ ಕರ್ನಾಟಕ ಬಜೆಟ್ ಡಬಲ್ ಅಮೌಂಟ್. ಅದು ಎಷ್ಟು ದುಡ್ಡದು? ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ನೀವು ನಮ್ಮ ಜೊತೆಗೆ ಸೇರಿ ನಮಗೆ ಶಕ್ತಿ ಕೊಡಿ, ಆವಾಗ ಸರ್ಕಾರನ ಅಳ್ಳಾಡಿಸ್ತೀವಿ. ನಾವು ಪೆನ್ಷನ್ ಕೊಡೋದೇ ಬಿಡುವುದಿಲ್ಲ. ಎಲ್ಲ ವಿಷಯಗಳು ಇವನು ಅಶೋಕ್ ರಾವಜಿ ಕೂಡ ತುಂಬ ವಿಷಯಗಳನ್ನು ಹೇಳ್ತಾರೆ. ಹಾಗೂ ನಾವು ಒಂದೇ ಪ್ಲಾಟ್ಫಾರ್ಮಲ್ಲಿ ಸೇರೋಣ ಸರ್. ನೀವು ಏನಾರ ಮಾಡ್ಕೊರಪ್ಪ, ನಿಮ್ಮ ಊರಲ್ಲಿ ಏನು ಅಸೋಸಿಯೇಷನ್ ಅವ ಏನದ ಏನಾರ ಮಾಡ್ಕೊರಿ. ನಾವು ಪೆನ್ಷನ್ ಸಲ ಕೊಟ್ಟರೆ ನನ್ನ ಜೊತೆ ಕೊಟ್ರಿಂದ ನಾವು ಏನಾದರೂ ಮಾಡಬಲ್ಲ, ಜಗತ್ತನ್ನೇ ಚೇಂಜ್ ಮಾಡಬಲ್ಲ. ಈ ಎಲ್ಲ ರಾಜ್ಯಗಳ ಸಮಾವೇಶ ಆದಮೇಲೆ ಕೊನೆಯದಾಗಿ 5ನೇ ತಾರೀಕು ದಿಲ್ಲಿಯಲ್ಲಿ ಫೈನಲ್ ಸಮಾವೇಶ ಆಗುತ್ತೆ. 5ನೇ ತಾರೀಕು ಫೈನಲ್ ಸಮಾವೇಶ ಆದಮೇಲೆ 9ನೇ ತಾರೀಕು ಇಂದ ಹಿಡಿದು 15ನೇ ತಾರೀಕು ಆಗಸ್ಟ್ವರೆಗೂ ಅಮರಣ ಉಪವಾಸ ಸತ್ಯಾಗ್ರಹ. ಕರೋ ಯಾ ಮರೋ, ಡೂ ಆರ್ ಡೈ. ಕೊಡ್ತೀಯೋ ನಾ ಸಾಯಲು. ನಾನಂತೂ ಸಾಯಲಿಕ್ಕೆ ತಯಾರು ಕೊಡ್ಲಿಕ್ಕಂದ್ರೆ ನಿಮ್ಮ ಮುಂದೆ ಹೇಳ್ತೀನಿ. ನಾನು ಪೆನ್ಷನ್ದಾರರಿಗೆ ಪೆನ್ಷನ್ ಸಿಕ್ಕಿದ್ರೆ ನಾನೇ ಮೊದಲ ಸಾಯ್ತೀನಿ. ನನ್ನ ಸಲುವಾಗಿ ನಾ ಸಾಯೋದ್ರಿಂದ ಪೆನ್ಷನ್ ಸಿಗ್ತದೆ ಅಂದ್ರೆ ಸರ್ ಐ ಆಮ್ ರೆಡಿ ಟು ಡೈ ಫಾರ್ ದೆಮ್, ನೋ ಡೌಟ್ ಅಬೌಟ್ ದಟ್. ನಮ್ಮ ಪೆನ್ಷನ್ದಾರ ಇಷ್ಟು ಜನ ಸಾಯಿಸೋಕ್ಕಿಂತ ನಾವು ಸಾಯೋಣ. ಅವ್ರಿಗೆ ಯಾಕೆ ಸಾಯಿಸೋಣ ಪಾಪ ಕಷ್ಟಪಟ್ಟು ಸರ್? ಹಿಂಗ ಥ್ಯಾಂಕ್ ಯು ಸರ್. ಈಗ ನಾ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮಲ್ಲೂ ಅನಾನುಕೂಲ ಬಹಳ ಈಗ ಬಂದಿರಲ್ಲ. ಎಲ್ಲ ಹೆಣ್ಣಂದ್ರೆ ಬೈದೇ ಇರ್ತಾರೆ, ಅಲ್ಲಿ ಯಾಕೋ ಹೋಗ್ತೇವೆ ಅಪ್ಪ ಮನೆ ಕೂಡು ಅಂತ. ಇದು ಎಲ್ಲ ಕಡೆ ಇರುತ್ತೆ. ಆದರೂ ಕೂಡ ನಾವೆಲ್ಲರೂ ಸ್ವಲ್ಪ ನಮ್ಮ ಅಕ್ಕಪಕ್ಕದವರಿಗೆ, ನಮ್ಮ ಅಣ್ಣ ತಮ್ಮಂದರಿಗೆ ಒಂದು ಸಹಾಯ ಆಗಲಿಕ್ಕೆ ನೀವು ಮನಸ್ಸಿನಲ್ಲಿ ಒಂದು ದೃಢ ಏನು ತೊಗೊಂಡಿರಲ್ಲ, ಅದು ದೊಡ್ಡ ಮನಸ್ಸು. ಹಿಂಗೆ ತಗೊಂಡು ಕೆಲವೇ ತಿಂಗಳಲ್ಲಿ ನಮ್ಮ ಜಯ 100% ರೆಡಿ ಆಗಿದೆ. ಎಲ್ಲ ಡೆವಲಪ್ಮೆಂಟ್ ಆಗಿದೆ. ಮುಂದೆ ಒಳ್ಳೆ ಸುದ್ದಿಯನ್ನು ಅಶೋಕ್ ರಾವಜಿ ಕೂಡ ಹೇಳ್ತಾರೆ. ನೀವೆಲ್ಲರೂ ಸೇರಿ ಸಮಾಧಾನದ ಕೇಳಿದ್ದಕ್ಕೆ, ಎಲ್ಲ ಊರಿಂದ ಬಂದಿದ್ದಕ್ಕೆ ಇನ್ನೂ ಕೆಲವು ಜನ ಬರ್ತಾ ಇದ್ದಾರೆ. ನಮ್ಮ ಚಾಮರಾಜನಗರದಿಂದ 2 ಬಸ್ ಜನ ಬರ್ತಾ ಇದ್ದಾರೆ. ಅವರು ನಾವು ಸುಸ್ವಾಗತವನ್ನು ಮಾಡ್ತೀವಿ. ಚಾಮರಾಜನಗರ ಒಳಗಡೆ ಬನ್ರಿ ಸರ್, ಎಲ್ಲರೂ ಬನ್ನಿ. ಚಾಮರಾಜನಗರದವರಿಗೆ ಸುಸ್ವಾಗತ. ಚಾಮರಾಜನಗರ ಮುಂದಾಳತ್ವ ಮೋಹನ್ ಕೃಷ್ಣ ಸ್ವಾಮಿಗೌಡರ ಜೊತೆಗೆ ಬರ್ತಿರ್ತೀರ ಎಲ್ಲ ಪೆನ್ಷನ್ದಾರಿಗೆ ಆಹ್ವಾನ. ಬರಬೇಕು. ಧನ್ಯವಾದಗಳು. ತುಂಬ ದೂರದಿಂದ ಬಂದಿದ್ದೀರಾ. ಮುಂದಾಳತ್ವದಲ್ಲಿ ಮೈಸೂರು ಗುಪ್ಪಿಂದ, ಚಾಮರಾಜನಗರದಿಂದ 2 ಬಸ್ಸಿಂದ, KMFL ಕಂಪನಿಯಿಂದ ಬೇರೆ ಬೇರೆ ಆರ್ಗನೈಸೇಷನ್ ಜನರು ಬರ್ತಾ ಇದ್ದಾರೆ. ಅವರು ಕೂಡ ಈ ಆರ್ಗನೈಸೇಷನ್ ಮೀಟಿಂಗ್ಗೆ ಕೂಡ ಅವರು ಪ್ರಾರಂಭಿಸಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಕಡೆಯಿಂದ ಆಹ್ವಾನವನ್ನು ಮಾಡ್ತೇವೆ.
ಚಾಮರಾಜನಗರದಿಂದ ಬಂದಿರತಕ್ಕಂಥ ಮಾದೇವ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೌರವ ಸಮರ್ಪಣೆ. ಆದರೆ ಲೇಡೀಸ್ ಎಷ್ಟು ಜನ ಬಂದಿದ್ದಾರೆ, 6 ಗಂಟೆಗೆ ಬಿಟ್ಟಿದ್ದಾರೆ ಚಾಮರಾಜನಗರನ. ಇದು ನಮ್ಮ ಈ ಸಮಾವೇಶದ ಒಂದು ಉದ್ದೇಶ. ಕೂಲಂಕುಷವಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥ ರಮಾಕಾಂತ್ ಅವರಿಗೆ ನಾವು ತುಂಬು ಹೃದಯದ ವಂದನೆಯನ್ನು ಅರ್ಪಿಸ್ತಾ ಮುಂದೆ ಹಾಗೆ ಪಾಟೀಲ್ ಅವರು ಮಾತನಾಡಬೇಕಂತ ಹೇಳಿ ಕೇಳ್ಕೊಳ್ತೇನೆ. President of National Agitation Committee, Honorable Commander Ashok Raut sir, President of Mahila Front, Shobhatai Aras ji, the Coordinator of West India, Saritatai Narkhede, Ramakant Nargunji, Swamiji, and all the leaders from this Karnataka state, Chennai state, Chhattisgarh, Maharashtra, and all of you, my brothers and all sisters. First of all, namaskaram to you. Sabko namaskar. We came here for one purpose. The aim of all of us is only one, and this is the family problem of us, that we are not getting the honorable pension, that affordable pension for our family. Though I don't know this language Kannadi, but since our aim is one, I think there will be no barrier of language. Our heart are one and purpose is one. So even I talk in Hindi or in English, there will no difference. Respectable sirs, what is National Agitation Committee? National Agitation Committee, it's a group of all of you, all of Sangathan, all the associations who came forward for achieving the rise in EPS 95 pension. Everybody knows that whatever pension we are getting, that 500 to I think 3,000 maximum, that is most insufficient for survival of our family. But within these 70 years of this freedom, we cannot have the respectable pension. Government and all the organizations in 70 years, they could not do anything for getting such pension. So in such a situation, this Commander Ashok Raut, he came forward for us, and he thought that we are having such a difficulty that we cannot eat. ದಯವಿಟ್ಟು ಗೊತ್ತಾಗಲ್ಲ ಮಾಡಿ ಕನ್ನಡದಲ್ಲಿ ಹಿಂದಿ अच्छा ಹಿಂದಿ ಸರಿ ಅವ್ನು ಕನ್ನಡ ಆಯ್ತು ಕೂತ್ಕೊಳ್ಳಿ ನೀವು. ओके हिंदी ओके। देखिए सर, ये जो राष्ट्रीय संघर्ष समिति है, ये सभी आप लोगों की समिति है, आपके लिए काम कर रही है। और आपका जो हाल था, आपका जो मतलब सिचुएशन थी कि आपके पास पैसा नहीं है, 2 समय का आप खाना नहीं खा सकते या फैमिली मेंटेन नहीं कर सकते, ये जो दुख दर्द है तो बड़ा लोग तो कोई जानता नहीं। ಪಾಟೀಲ್ ಸರ್ ಹೇಳ್ತಾ ಇದ್ದಾರೆ, NAC ಕಮಿಟಿ ಅಂತಂದ್ರೆ ನೀವು ನಾವು ಎಲ್ಲ ಸೇರಿ ಮಾಡಿದಂತ ಇದು NAC ಕಮಿಟಿ, ನ್ಯಾಷನಲ್ ಎಜುಕೇಶನ್ ಕಮಿಟಿ, ರಾಷ್ಟ್ರೀಯ ಸಂಘರ್ಷ ಸಮಿತಿ. ಈ ಒಂದು ಸಮಿತಿಗೆ ಹುಟ್ಟು ಹಾಕೋದಕ್ಕೆ ಮುಖ್ಯ ಕಾರಣಕರ್ತರುಗಳು ನೀವೇ. ನೀವಿಲ್ಲದೆ ಈ ಯಾವುದೇ ಸಂಘರ್ಷಗಳನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಈ ಪೆನ್ಷನ್ದಾರರು ಅರೆ ಹೊಟ್ಟೆಯಿಂದ ನಾವು ಜೀವನ ಮಾಡ್ತಾ ಇದ್ದೇವೆ. ಈ ಅರೆ ಹೊಟ್ಟೆ ಜೀವನಕ್ಕೆ ಪೂರಕವಾಗಿ ಹೆಚ್ಚಿನ ಪೆನ್ಷನ್ ಬೇಕು ಅಂತ ಹೇಳಿ ನಾವು ಹೋರಾಟವನ್ನು ನಡೆಸ್ತಾ ಇದ್ದೇವೆ. आपका दुख दर्द जान के आपके लिए कमांडर अशोक राउत सामने आए। वो तो EPS 95 पेंशनर्स नहीं है, उनका पेंशन जो मिलता है गवर्नमेंट पेंशन मिलता है, फिर भी अपने लिए सब काम छोड़ के 7 साल से 2015 से अपने लिए काम कर रहे, सब लोगों को इकट्ठा कर रहे हैं, सब यूनियंस इकट्ठा कर रहे हैं, सब एसोसिएशन इकट्ठा कर रहे हैं। और ಕಮಾಂಡರ್ ಅಶೋಕ್ ರಾವತ್ ಅವರಿಗೆ
ಅವರು ಮಿಲಿಟರಿಯಿಂದ ರಿಟೈರ್ಡ್ ಆಗಿರೋರು, ಕೈ ತುಂಬ ಪೆನ್ಷನ್ ಬರ್ತಾ ಇದೆ ಸರ್ಕಾರದಿಂದ. ನಮ್ಮ ಜೊತೆ ಬಂದು ಹೋರಾಟ ಮಾಡಬೇಕು ಅಂತ ಅನ್ನೋ ಅವಶ್ಯಕತೆ ಅವರಿಗೇನಿಲ್ಲ. ಆದರೂ ಕಳೆದ 7-8 ವರ್ಷಗಳಿಂದ ನಮಗೋಸ್ಕರ ಹಗಲು ರಾತ್ರಿ ಎಂದೇ ಇಡೀ ದೇಶಾದ್ಯಂತ ಸುತ್ತುತ್ತಾ ಕಮಾಂಡರ್ ಅಶೋಕ್ ರಾವತ್ ಅವರು ನಮ್ಮ ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ದೊರಕಿಸೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. पहले ये संघर्ष समिति के पास में कोई ऑफिस नहीं था, कोई गाड़ी नहीं था कि घूमने के लिए या जगह जगह जाने के लिए. तो साहब ने पहला जो त्याग किया अपने लिए, तो वो त्याग ये है, पहला तो संविधान दिया. 2015 से रात दिन यही काम कर रहे, लड़ रहे. अपना जो गाड़ी है, ये गाड़ी संगठन के काम के लिए दिन रात दिया. ಅವರು ಈ ಸಂಘಟನೆಗಾಗಿ ನ್ಯಾಷನಲ್ ಎಜುಕೇಷನ್ ಕಮಿಟಿ ಹತ್ರ ಯಾವುದೇ ದೇಣಿಗೆ, ಯಾವುದೇ ಹಣ, ಯಾವುದನ್ನು ಇಟ್ಟು ಇದು ಪ್ರಾರಂಭ ಮಾಡಿದಂಥ ಸಂಘ ಸಂಸ್ಥೆ ಅಲ್ಲ. ಅದಕ್ಕಾಗಿ ಅವರು ತಮ್ಮನ್ನು ತಾವು ಹಗಲು ರಾತ್ರಿ ತೊಡಗಿಸಿಕೊಳ್ಳೋದಲ್ಲದೇ ಅವರಿವತ್ತು ಓಡಾಡ್ತಾ ಇರುವಂಥ ಒಂದು ಗಾಡಿ ಏನಿದೆ ಅದನ್ನ ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ಅಂತ ಅವರು ದಾನವಾಗಿ ಕೊಟ್ಟು ಅದನ್ನ ಈ ಸಂಘರ್ಷ ಸಮಿತಿಗೆ ಹೋರಾಟಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಅಂತಹ ಒಬ್ಬ ಧುರೀಣರಿಗೆ ನಾವು ಎಷ್ಟು ಚಪ್ಪಾಳಿ ತಟ್ಟಿದ್ರು ಸಾಲದು. ये नेशनल एजुकेशन कमेटी का कोई ऑफिस नहीं था, तो साहब का जो घर है खुद का, वो घर हम लोग ऑफिस करके यूज करते थे. So he has given very much coordination for ಅವರ ಸ್ವಂತ ಮನೆಯನ್ನ ನ್ಯಾಷನಲ್ ಎಜುಕೇಷನ್ ಕಮಿಟಿ ಕಚೇರಿಯನ್ನಾಗಿ ಮಾರ್ಪಡಿಸಿ ಇವತ್ತು ಅವರ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. इन मराठी वन अभंग इज देयर, तो मैं थोड़ा बोलता हूँ आपके सामने. वो जेका रंजले गांजले त्याशी म्हणे जो आपुले, तोची देव ओळखावा तोची साधू ओळखावा. इसका जो मीनिंग है कि जो लोग मतलब कोई प्रॉब्लम में है और उससे बाहर नहीं आ सकते, तो उनके लिए जो काम करता है तो वही समझ लीजिए कि अपने लिए भगवान है. तो ऐसे जो है हमारे लिए आए कमांडर अशोक रावत साहब. ಮರಾಠಿಯ ಒಂದು ಗಾದೆ ಮಾತನ್ನು ಅವರು ಉದಾಹರಣೆ ಮಾಡಿದರು. ಮರಾಠಿಯಲ್ಲಿ ಗಾದೆ ಮಾತು ಏನು ಹೇಳ್ತದೆ ಅಂದರೆ, ಕನ್ನಡದಲ್ಲಿ ಅಂತ ಬಹಳಷ್ಟು ಗಾದೆ ಮಾತಿದೆ. ಆಪತ್ತಿಗೆ ಆದವನ್ನೇ ನೆಂಟ, ಉಳಿದವರೆಲ್ಲರನ್ನೂ ದೇವರು ಅಂತ. ಹಾಗೆ ಕೈಲಾಗದೇ ಇರೋರಿಗೆ ನಮಗೆ ದೇವರ ರೂಪದಲ್ಲಿ ಇವತ್ತು ಯಾರಾದರೂ ಸಹಾಯ ಮಾಡಿದರೆ ಅವರನ್ನೇ ನಾವು ದೇವರು ಅಂತ ಹೇಗೆ ನೆನ್ತೀವೋ, ಆ ಮರಾಠೆ ಆ ಗಾದೆಯ ಅರ್ಥವೂ ಅದೇ. ಇವತ್ತು ನಮಗಾಗಿ ಯಾರು ಹೋರಾಟ ಮಾಡಿ ನಮ್ಗೆ ಒಳ್ಳೇದು ಮಾಡೋದು ಕೊಟ್ಟಿದ್ದಾರೆ ಅವರನ್ನ ನಾವು ದೇವರು ಅಂತ ಹೇಳ್ತೀವಿ. और सबको इकट्ठा कैसे कर रहे हैं? बहुत इजीली कर रहे हैं. कोई इसके लिए प्रयास जो है इनका इतना सॉफ्ट और इतना अच्छा प्रयास है. एक वन हिंदी एक गाना है, थोड़ा मैं एक लाइन आपको बता दूं, वो पूरा इसमें आ जाता है. राह में आए जो दीन दुखी, राह में आए जो दीन दुखी, सबको गले से लगाते चलो, सबको गले से लगाते चलो, जोत से जोत जगाते चलो. तो मतलब एक दिया जला के दूसरा दिया, तीसरा दिया, ऐसा सब लोगों को इकट्ठा कर. ದಾರಿಯಲ್ಲಿ ಕೈಲಾಗದವರು ಸಿಕ್ಕಿದ್ರೆ ನಾವು ಅವ್ರನ್ನ ಕೈ ಹಿಡಿದು ನಡೆಸ್ಕೊಂಡು ಅವ್ರನ್ನ ದಡಾಯಿಸಬೇಕಾದದ್ದು ನಮ್ಮ ಮಾನವ ಕುಲದ ಧರ್ಮ. ಒಂದು ದೀಪದಿಂದ ಇನ್ನೊಂದು ದೀಪ ಹೇಗೆ ಹಚ್ತೀವೋ ಹಾಗೆ ನಮ್ಮ ಈ ಸಂಘಟನೆಯಲ್ಲಿ ನಮಗೆ ನಾವು ಕೈ ಜೋಡಿಸ್ಕೊಂಡು ಮುನ್ನಡೆಯೋದಕ್ಕೆ ಇವತ್ತು ಕಮಾಂಡರ್ ರಾವತ್ ಅವರು ದಾರಿ ದೀಪವಾಗಿ ನಮ್ಮೊಂದಿಗಿದ್ದಾರೆ ಅಂತ ಹೇಳ್ತಾರೆ. 7 साल में बहुत सारे एजुकेशंस किए, फ्रॉम विलेज लेवल टू दिल्ली लेवल, सो मेनी एजुकेशंस. वो अभी कौन सा टाइप है वो कोई छूटा ही नहीं है. मगर ये सब एजुकेशन करने के बाद में ये चुप नहीं रहे, खामोश नहीं रहे. अपना जो प्रॉब्लम है वो डायरेक्टली प्राइम मिनिस्टर तक लेके गए. 2 बार प्राइम मिनिस्टर से मिले. लेबर मिनिस्टर से तो मेरे ख्याल से 18 बार मिले, 18 बार मीटिंग किए. जो फाइनेंस सेक्रेटरी है, सीपीएफसी है, इन लोगों के पास बहुत बार मिले और एजुकेशंस की कोई कमी नहीं की. और अभी जो ये अपनी डिमांड है ये विद इन दी प्रोसेस. मगर गवर्नमेंट का काम है, गवर्नमेंट में समय तो लगता ही है, आप सब जानते हैं. कोई काम ऐसा नहीं है कि आज बोल दिया और कल हो गया. मगर वो ये जो काम है अपना, ये प्रोसेस के दरमियान है. ಇತ್ತೀಚಿನ ದಿನದಲ್ಲಿ ಕಮಾಂಡರ್ ರಾವತ್ ಅವರು ಮಾಡಿರುವಂಥ ಕಾರ್ಯಗಳನ್ನು ಹೇಳ್ತಾ ಪಟ್ಟಿ ಮಾಡ್ತಾ ಹೋದರೆ
2 ಬಾರಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಅದಲ್ಲದೆ 18 ಬಾರಿ ನಮ್ಮ ಕಾರ್ಮಿಕ ಮಂತ್ರಿಗಳನ್ನು ಅವರು ಭೇಟಿ ಮಾಡಿ ಸಮಾಲೋಚನೆ ಮಾಡಿದ್ದಾರೆ. ಕಾರ್ಮಿಕ ಸೆಕ್ರೆಟರಿಯನ್ನು ಎಷ್ಟು ಸಲ ಭೇಟಿ ಮಾಡಿದ್ದಾರೆ ಅನ್ನೋದು ಲೆಕ್ಕಕ್ಕೆ ಇಡೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಇದ್ದಾಗ್ಲೂ ನಿಮ್ಗೆ ಗೊತ್ತೇ ಇದೆ, ಸರ್ಕಾರದಲ್ಲಿ ಯಾವುದೇ ಕೆಲಸ ಇವತ್ತು ಹೇಳಿದ ನಾಳೆ ಆಗುತ್ತೆ ಅನ್ನೋದಿಲ್ಲ. ಅದಕ್ಕೆ ಸಮಯ ತಗೊಂತದೆ. ಆ ಸಮಯವನ್ನು ನಾವು ಕಾಯ್ತಾ ಇದ್ದೀವಿ ಹೊರತು ಮಾಡುವ ಪ್ರಯತ್ನದಲ್ಲಿ ಯಾವುದೇ ಕಡಿಮೆಯನ್ನು ನಾವು ಮಾಡ್ತಾ ಇಲ್ಲ. ಅದಕ್ಕೆ ಸಾಕಷ್ಟು ಒತ್ತನ್ನು ಶ್ರೀಮಾನ್ ಕಮಾಂಡರ್ ರಾವತ್ ಅವರು ಕೊಟ್ಟು ಅದಕ್ಕೆ ಪೂರಕವಾಗಿ ಅವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. मैं 2017 से आपके साथ में काम कर रहा हूँ. बहुत सारे एडिशन हमने किए और सबसे पहले से वो एक बात बताते हैं कि हमें अगर हमारा अधिकार लेना है तो हमको इकट्ठा होके दिल्ली में कम से कम 1 लाख लोगों को आना है. हमारा कोई भी एजुकेशन जो है 1 लाख लोगों से कम नहीं होना चाहिए, बल्कि 1 लाख से 2 लाख तक लोग अगर रहे तो हमारा जो पर्पस है ये पेंशन बढ़ाने का तो वो सफल हो जाएगा. और अभी तक ज़्यादा से ज़्यादा 30 से 35 हजार हम सब वहाँ लोग गए, मगर इतने लोग 70 लाख पेंशनर्स है तो क्या ये पूरे हो सकते हैं? 30-35 हजार लोग 70 लाख लोगों का प्रॉब्लम वहाँ छुड़ा सकते हैं. इसके लिए हमें क्या करना चाहिए? तो हमें जब भी ये कॉल करते हैं तो दिल्ली में बड़े से बड़े मात्रा में, वो तो 2017 का फिगर हो गया था 1 लाख, अभी तो मैं बोलूँगा कि 2 लाख लोग हैं वहाँ आना चाहिए. और हम 2 लाख कैसे आ सकते? सब मान लो मैं अकेला आया तो आई विल बी 1, मैं 1 हो जाऊँ, 1 रहूँगा. अगर मेरे वाइफ के साथ में आ गया तो कितने हो जाएंगे? 2 हो जाएंगे. तो संख्या जो है आने वाले की वो डबल हो जाएंगे अगर कोई वाइफ के साथ में आता है. तो मेरी रिक्वेस्ट है कि ये जो अभी नरगुन साहब ने भी बताया कि एक एजुकेशन अगस्त में वो प्लान कर रहे हैं दिल्ली में, तो दैट एजुकेशन जो है डू एंड डाई, अरे एक तो लेके आने का, पेंशन बढ़ा के लेके आने का, तो मैं तो ये कहूँगा कि डू एंड डाई नहीं, डू एंड डू. तो एजुकेशन ऐसा करने का डोंट लिमिट एजुकेशन को 1 दिन का, 2 दिन का, 5 दिन का, देयर विल बी नो लिमिट. आप जैसे भी आएंगे, जितना भी चाहेंगे, जो भी रास्ते से चाहेंगे, ऑल फ्रीडम विल बी गिवन टू यू अंडर द लीडरशिप कमांडर अशोक राउत साहब. ಪಾಟೀಲ್ ಸಾಹೇಬ್ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಹೋರಾಟ ಮಾಡಬೇಕು ಅಂತಂದ್ರೆ ಒಬ್ಬೊಬ್ಬರಿಂದ ಹೋರಾಟ ಮಾಡಿದರೆ ಅದು ಹೋರಾಟ ಅನಿಸ್ಕೊಳ್ಳೋದಿಲ್ಲ, ಒಟ್ಟಾರೆ ಇರಬೇಕು. ಈಗಾಗಲೇ ಅವ್ರು ಹೇಳಿದ ಲೆಕ್ಕದಲ್ಲಿ 2017ರಿಂದ ಇಲ್ಲಿವರೆಗೂ ಹಲವಾರು ಸಂಘಟನೆಗಳನ್ನ ದೆಹಲಿಯಲ್ಲಿ ಮಾಡಿದೆ. ಅತಿ ಹೆಚ್ಚಂದ್ರೆ ಸುಮಾರು 30,000 ಜನ ಸೇರಿದ್ದಾರೆ. ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ. ಇನ್ನು ಮುಂದೆ ಅವ್ರಿಗೆ ಹೇಳುವಂಥ ದಿನ ಅಶೋಕ್ ರಾವತ್ ಸಾಹೇಬರು ಖಂಡಿತವಾಗಿ ಈಗ ಅವ್ರ ಮುಂದೆ ಅದನ್ನು ಕರೆ ಕೊಡಲಿದ್ದಾರೆ. ಯಾವುದಾದ್ರೂ ಒಂದು ದಿನ ಅವರು ತಿಳಿಸ್ತಾರೆ. ಆ ದಿನ ನಮ್ಮ ಈ ಎಲ್ಲ ಸಂಘಟನೆಯ ಎಲ್ಲರೂ ಸೇರಿ ಕನಿಷ್ಠ ದೆಹಲಿಯಲ್ಲಿ 1,00,000 ಜನ ನಾವು ಒಟ್ಟುಗೂಡಲೇಬೇಕು. ಆ ಒಟ್ಟುಗೂಡೋದಕ್ಕೆ ನೀವೆಲ್ಲರನ್ನು ಸಹಕಾರ ಕೊಟ್ಟಲ್ಲಿ ಮಾತ್ರ ನಾವು ನಮ್ಮ ಮುಂದೆ ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡೋದಕ್ಕೆ ಸಾಧ್ಯ. ಅದು ಹೇಗೆ ಮಾಡಬಹುದು? ನೀವು ಒಬ್ಬರು ಬರೋದ್ರ ಜೊತೆಗೆ ನಿಮ್ಮ ಜೊತೆಗೂಡಿ ನಿಮ್ಮ ಸಹಪತ್ನಿಯನ್ನ ಜೊತೆ ಕರ್ಕೊಂಡ್ಬಂದ್ರೆ ಒಬ್ಬರ ಜೊತೆಗೆ 2 ಆಗ್ತೀರಾ. ಆ ಒಂದು ರೀತಿಯಲ್ಲಿ ಒಬ್ಬರಿಗೆ ಇನ್ನೊಬ್ಬರು ಅಂತ ಕರ್ಕೊಂಡ್ಬಂದ್ರು 1,00,000 ಜನ ಆದಲ್ಲಿ ಮಾತ್ರ ನಾವು ನಮ್ಮ ಸಂಘಟನೆಯನ್ನ ಎಲ್ಲರ ಮುಂದೆ ತೋರಿಸ್ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವತ್ತು ಸೇರಬೇಕು, ಹೇಗೆ ಸೇರಬೇಕು, ಎಷ್ಟು ದಿನ ಸೇರಬೇಕು ಅನ್ನೋದ್ರ ಬಗ್ಗೆ ಅದನ್ನ ಖಂಡಿತವಾಗಿ ಕಮಾಂಡರ್ ಅಶೋಕ್ ರಾವತ್ ಅವರು ನಿಮ್ಮ ಮುಂದೆ ಅದರ ಮುಂದೆ ಹೇಳಲಿದ್ದಾರೆ. ಆ ದಿನ ನೀವೆಲ್ಲ ಸದೃಢರಾಗಿ ಒಂದೇ ಮನಸ್ಸಿನಿಂದ ನಾವು ಅದರಲ್ಲಿ ಏನಂತ ಅವ್ರು ಹೇಳಿದ್ರು, ಕಮಾಂಡರ್ ಸಾಬ್ ಕಾ ಏಕ್ ನಾರಾ ಏನೋ ಕರೋ ಯಾ ಮರೋ, ಅದಕ್ಕೆ ಅವ್ರು ಹೇಳಿದ್ರು ಕರೆಂಗೆ ಅವ್ರು ಕರೆಂಗೆ ಅಂದ್ರೆ ಎಲ್ಲಿವರೆಗೂ ಸಿಗುತ್ತೆ ಅಲ್ಲಿವರೆಗೂ ಬಿಡೋದಿಲ್ಲ. ಹಾಗೆ ಆ ಹಠ ತೊಟ್ಟು ದೆಹಲಿಗೆ ಹೋಗಿ ನಾವು 1,00,000 ಜನ ನಮ್ಮ ಒಂದು ಸಂಘಟನೆಯನ್ನ ಅಲ್ಲಿ ತೋರಿಸೋಣ ಅಂತ ಹೇಳಿ ಅವ್ರು ಕರೆ ಕೊಡ್ತಾ ಇದ್ದಾರೆ ನಿಮ್ಮ ಮುಂದೆ. तो मेरी आप सबसे एक दरखास्त है, अपील है कि आप जितने भी लोग हैं, इतने ना, इससे तो बहुत बड़े लोग होना, जितने भी संगठन है, जितने भी एसोसिएशन है, सब लोग कुछ सोचो मत. जब भी कॉल करेंगे अगस्त में दिल्ली में आने का, तो सब लोग दिल्ली में आ जाएंगे और दिल्ली में कम से कम
2 लाख लोग जो है तो आके एजिटेशन करेंगे। वहाँ पे जो है तो अनशन जो रहेगा वो दैट विल बी आमरण, और उसके बाद में क्रमिक भी हो सकता है। और आपको एक बात बता दूं, बुल्ढाना में एक अनशन हंगर स्ट्राइक शुरू है 1280 दिन, 1280 दिन से एक हंगर स्ट्राइक राउंड ऑफ क्लॉक शुरू है। तो आप देखिए 1280 दिन कितने हो गए। तो ये प्रयास कमांडर अशोक राउत साहब का है। इसी के साथ में मैं आपको बोलता हूँ कि आप लोग दिल्ली में सब एजिटेशन के लिए, अपने हक के लिए, अपने काम के लिए आइए। कमांडर साहब का जो भी उद्देश्य है सिर्फ आपका पेंशन बढ़े, यही एक उद्देश्य है। बस इसी के साथ में मैं मेरी बात समाप्त कर देता हूँ। भारत माता की जय, भारत माता की जय, भारत माता की जय। ಅಂತಿಮವಾಗಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಬುಲ್ಡಾನಾದಲ್ಲಿ ಈಗ 1280ನೇ ದಿನದ ಸರದಿಯ ಆಮರಣ ಉಪವಾಸ ಸತ್ಯಾಗ್ರಹನ ನಮ್ಮ ಬಂಧುಗಳು ಇವತ್ತಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣಕರ್ತರು ಕಮಾಂಡರ್ ರಾವತ್ ಸಾಹೇಬರು. ಅವರ ಒಂದು ಪ್ರೇರಣೆಯಿಂದ ಇವತ್ತಿಗೂ ಅಲ್ಲಿ ನಮ್ಮ ಮುಂದೆ ಪ್ರತಿನಿತ್ಯ ಅಲ್ಲಿ ಒಂದು ಗುಂಪು ಉಪವಾಸ ಸತ್ಯಾಗ್ರಹನ ಮಾಡ್ತಾ ಇದ್ದಾರೆ. ಅವರು ನಮಗೆ ಪ್ರೇರಣೆ ಆಗಬೇಕು. ಕನಿಷ್ಠ ಅಂದರೆ ಒಂದು 2 ಲಕ್ಷ ಜನ, 1 ಲಕ್ಷ ಅಂತ ಹೇಳಿದ್ರೆ 1 ಲಕ್ಷ ಅಲ್ಲ, 2 ಲಕ್ಷ ಜನ ನಾವು ದೆಹಲಿಯಲ್ಲಿ ಒಟ್ಟುಗೂಡೋದಕ್ಕೆ ನಾವೆಲ್ಲ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಅವರು ತಮ್ಮ ಭಾಷಣವನ್ನು ಮುಗಿಸಿದ್ದಾರೆ. ಶ್ರೀಯುತ ಪಾಟೀಲ್ ಸಾಹೇಬರಿಗೆ ನಮ್ಮ ಸಂಘಟನೆಯ ಪರವಾಗಿ, ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು. ಥ್ಯಾಂಕ್ ಯು. ಸ್ನೇಹಿತರೆ, ಪಾಟೀಲ್ ಅವರು ಅದ್ಭುತವಾದಂಥ ಗಾದೆ ಮಾತು ಹೇಳೋದ್ರ ಮುಖಾಂತರ ತಮ್ಮೆಲ್ಲರಿಗೂ ಈ ಒಂದು ಸಭೆಯ ಉದ್ದೇಶದ ವಿಷಯಗಳನ್ನು ತಿಳಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದಿಸ್ತಾ, ಹಾಗೂ ಅವರ ಹಿಂದಿ ಭಾಷೆಯನ್ನು ಅರ್ಥಪೂರ್ಣವಾಗಿ ನಮ್ಮ ಕನ್ನಡದಲ್ಲಿ ತಿಳಿಸ್ಕೊಟ್ಟಂಥ ಮದನ್ ಮೋಹನ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಅಭಿನಂದನೆ. ಹಾಗೆ ಕಾಲಾವಕಾಶ ತುಂಬ ಕಡಿಮೆ. ನಾವು 1:30ಗೆ ಈ ಸಭೆಯ ಒಂದು ಭಾಷಣವನ್ನು ಮುಕ್ತಾಯ ಮಾಡಿ ವಂದನಾರ್ಪಣೆ ಮುಖಾಂತರ ನಾವು ಊಟ ತಿಂಡಿಗೆ ಹೊರಡಬೇಕು ಅನ್ನೋ ದೃಷ್ಟಿ ಇರೋದ್ರಿಂದ 1:30 ಒಳಗೆ ಮುಗಿಸ್ಬೇಕಾಗಿರೋದ್ರಿಂದ ಈ ವೇದಿಕೆಯಲ್ಲಿ ಯಾರು ಅತಿಥಿಗಳಿದ್ದಾರೆ ಅವರಿಗೆ 2 ನಿಮಿಷ ಮಾತ್ರ ಮಾತನಾಡಲಿಕ್ಕೆ ಕಾಲಾವಕಾಶ ಕೊಡ್ತಾ ಇದ್ದೀವಿ. ದಯಮಾಡಿ ಯಾರು ಬೇಸರ ಮಾಡ್ಕೋಬಾರ್ದು, ಹೇಳಿದ್ದನ್ನೇ ಹೇಳ್ತಾ ಕೂತ್ಕೊಂಡು ಆ ಭಾಷಣ ತರಬಾರ್ದು ಅಂತ ಹೇಳಿ ಪ್ರಾರ್ಥಿಸ್ತಾ, ಜೊತೆಗೆ ನಮ್ಮ ಕೇಂದ್ರ ಬಿಂದು ಅಶೋಕ್ ರಾವತ್ ಅವರು ಮಾತನಾಡೋದಕ್ಕಿಂತ ಮುಂಚಿತವಾಗಿ ಅವರಿಗೆ 2 ನಿಮಿಷಗಳ ಭಾಷಣವನ್ನು ಕೊಡಲಿಕ್ಕೆ ತಮ್ಮೆಲ್ಲರ ಒಂದು ಅಭಿಲಾಷೆಯಂತೆ, ತಮ್ಮೆಲ್ಲರ ಒಂದು ಅಪೇಕ್ಷೆಯನ್ನು ನಾನು ಬಯಸ್ತಾ, ಮೊದಲಿಗೆ ನಂಜುಂಡೇಗೌಡರು ದಯಮಾಡಿ 2 ನಿಮಿಷ ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಇಲ್ಲಿ ನೆರೆದಿರತಕ್ಕಂಥ ಸಮಸ್ತ ನಿವೃತ್ತ ನೌಕರರಿಗೆ ನಮಸ್ಕಾರಗಳು. ಅಶೋಕ್ ರಾವತ್ ಜಿ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ವಿವಿಧ ರಾಜ್ಯಗಳಿಂದ ಹಾಗೂ ಕರ್ನಾಟಕದ ವಿವಿಧ ಭಾಗಗಳಿಂದ ಆಗಮಿಸಿರತಕ್ಕಂಥ ಸುಮಾರು 60 ಕಂಪನಿಗಳು, KSRTC, BMTC, ನಮ್ಮ 4 ನಿಗಮಗಳು, NW, KSRTC, NE, KSRTC. ಹೀಗಾಗಿ ನಾವೆಲ್ಲರೂ ಕೂಡ ಒಂದನೇ. KSRTC, NAC ಮತ್ತೆ ಬೇರೆ ಬೇರೆ ಕಂಪನಿ ಯಾರು ಇದ್ದೀರಾ ಅವರೆಲ್ಲ ಬೇರೆ ಬೇರೆ ಅಲ್ಲ, ನಾವೆಲ್ಲರೂ ಕೂಡ ಒಂದೇ ಹಡಗಿನಲ್ಲಿ ಹೋಗ್ತಾ ಇದ್ದೀವಿ. ಆದ್ರಿಂದ ನಾವು ಇವತ್ತು ಈ ಒಂದು ವೇದಿಕೆಯಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ, NAC ಕಾರ್ಯಕ್ರಮ ಯಾವುದೇ ಜರುಗಿದ್ರು ಕೂಡ ಅಲ್ಲಿ KSRTC ಇರುತ್ತೆ, BMTC ಇರುತ್ತೆ, NW, KSRTC ಇರುತ್ತೆ. ಆದ್ರಿಂದ ಸ್ನೇಹಿತರೆ, ನಾವು ನಮ್ಮ ಗುರಿ ತಲುಪಲಿಕ್ಕಾಗಿ ನಾವು ನಮ್ಮ ಹೋರಾಟನ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ಭೇದ ಇಲ್ಲ. ಆದ್ರಿಂದ ಸ್ನೇಹಿತರೆ, ನಾವು ಇಷ್ಟೇ ಜನ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಾವು ಸೇರಬೇಕು. ಹಾಗಾಗಿ ನಾನು ಈ 2 ಮುಖ್ಯವಾದ ಅಂಶಗಳನ್ನು ನಾನು ಹೇಳ್ತಾ ಇದ್ದೀನಿ. ಈ ಒಂದು NAC ಮತ್ತು ಇವತ್ತು ಹೋರಾಟ ಏನಿದೆ, ಆ ಇಬ್ಬರು ಮಹನೀಯರನ್ನ ನಾವು ಇವತ್ತು ನೆನೆಸ್ಕೋಬೇಕು. ಪ್ರಥಮವಾಗಿ ಶ್ರೀ ಅಶೋಕ್ ರಾವತ್ ರವರು ತುಂಬಾ ತಮ್ಮ ತನು ಮನ ಧನ ಎಲ್ಲವನ್ನು ಸಮರ್ಪಿಸಿ ಈ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ. ಅವರಿಗೆ ನಮ್ಮ ಒಂದು ಸಂಘಟನೆಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸ್ನೇಹಿತರೆ, ಎರಡನೇದಾಗಿ ಪ್ರವೀಣ್ ಕೊಹ್ಲಿ ಹೆಸರು ಕೇಳಿದಿರ. ಪ್ರವೀಣ್ ಕೊಹ್ಲಿ ಹೆಸರು ಕೇಳದೇ ಇರೋರು ಯಾರೂ ಇಲ್ಲ. 67 ಲಕ್ಷದಲ್ಲಿ ಪ್ರವೀಣ್ ಕೊಹ್ಲಿ ಯಾರು ಅಂದ್ರೆ ಅವ್ರು ನೋಡಿಲ್ಲ ಯಾರು. ಆದ್ರೆ ಪ್ರವೀಣ್ ಕೊಹ್ಲಿ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ನಡೆಸ್ತಕ್ಕಂಥ ಕಾರ್ಯಕ್ರಮಗಳು, ಅವ್ರು ಪಡೆದಿರ್ತಕ್ಕಂಥ ಮಾಹಿತಿಗಳು, ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡಿರ್ತಕ್ಕಂಥ ದಾಖಲೆಗಳು, ಇವನ್ನ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನಾದರೂ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪ್ರಕರಣ ಈ ಮಟ್ಟಕ್ಕೆ ಬಂದಿದೆ ಅಂದ್ರೆ ಅದಕ್ಕೆ ಪ್ರವೀಣ್ ಕೊಹ್ಲಿನೇ ಕಾರಣ. ಅವ್ರು ಮಾಡಿರ್ತಕ್ಕಂಥ ಒಂದು ಸಾಧನೆ ಏನಿದೆ ಅದನ್ನ ನಾವು ತುಂಬ ಹೃದಯದಿಂದ ಅದನ್ನ ಒಪ್ಕೋತಾ ಇದ್ದೀವಿ. ಸ್ನೇಹಿತರೆ, ಮುಖ್ಯವಾಗಿ ಈಗಾಗಲೇ ರಮಾಕಾಂತ್ ಸಾಹೇಬ್ರು ಹೇಳಿದ್ರು, ಮುಂದಿನ ತಿಂಗಳು 8 ಮತ್ತು 9ನೇ ತಾರೀಕು
ಏನು CBT ಮೀಟಿಂಗ್ ಇದೆ, CBT ಮೀಟಿಂಗಿಗೆ ಇದೇ ರೀತಿ ಪ್ರತಿಭಟನೆ ಮಾಡಬೇಕು, ಇದೇ ರೀತಿ ನಾವೆಲ್ಲರೂ ಸೇರ್ಬೇಕು. CBT ಮೀಟಿಂಗ್ ನಲ್ಲಿ ನಮ್ಮ ಮುಷ್ಕರರ ಕಾವೂರಿ ತಟ್ಟಬೇಕು. ಆದ್ರಿಂದ ಮುಂದಿನ 8 ಮತ್ತು 9ನೇ ತಾರೀಕು ತಾವೆಲ್ಲರೂ ಬಿಡು ಮಾಡ್ಕೊಳ್ಳಿ. ದೂರದಿಂದ ಬರೋರಿಗೆ ಕಷ್ಟ ಆದ್ರೆ ಬೆಂಗಳೂರಲ್ಲಿ ಇರತಕ್ಕಂತ ಎಲ್ಲ ನಿವೃತ್ತ ನೌಕರರು 8 ಮತ್ತು 9ನೇ ತಾರೀಕು ತಪ್ಪದೇ ಬರಬೇಕು. ಅವತ್ತು ನಮ್ಮ ಒಂದು ಶಕ್ತಿ ಏನು, ಇವತ್ತು ಏನ್ ಶಕ್ತಿ ಇದೆ, ಇದೇ ಶಕ್ತಿ ಪ್ರದರ್ಶನ ಮಾಡ್ಬೇಕು ಅವತ್ತು. ಆದ್ರಿಂದ ಸ್ನೇಹಿತರೆ, ಇಷ್ಟು ಜನ, ಸುಮಾರು 1,500 ಜನ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರ ನಿಜವಾಗೂ ತಮ್ಗೆಲ್ಲರೂ ಕೂಡ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸ್ನೇಹಿತರೆ, ನಂಜುಂಡೇಗೌಡರಿಗೆ ಒಂದು ಸ್ಟಾರ್, ಹಾಗೆ ಆನಂದ್ ಅವರು ದಯಮಾಡಿ 2 ನಿಮಿಷ ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಎಲ್ಲ ನಿವೃತ್ತ ನೌಕರ ಬಾಂಧವರೇ, ಇವತ್ತಿನ ದಿವಸ ನಾವೆಲ್ಲ ಇಲ್ಲಿ ಸೇರಿ ಈ NAC ಕಮಿಟಿ ಏನು ಅವರು ಮುಂದುವರಿತಾ ಇದ್ದಾರೆ, ಅದಕ್ಕೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. राउत साहब, हम सब लोग आपके साथ में हैं. अब जो कुछ भी दिल्ली में हम लोगों के लिए कर रहे हैं, हम लोग आपका साथ रहेंगे, आपका साथ जिएंगे, आपका साथ मरेंगे. हम सभी लोग आपके साथ में आ रहते हैं. जो कुछ आप मैसेज हमको देंगे वो हम इधर पालन करेंगे, और जो कुछ भी आपने जैसे आपको लीड करेंगे वो हम देख लेंगे. हमारा दोस्त है रमाकांत सर, ಅವರು ನನ್ನ ಏರಿಯಾದಲ್ಲಿ ಇರೋದು, ಅವರು HSR ಲೇಔಟ್ನಲ್ಲಿ. ವಿ ಕೀಪ್ ಮೀಟಿಂಗ್. ಹಿ ಸಚ್ ಎ ವಂಡರ್ಫುಲ್ ಎಕ್ಸ್ಪರ್ಟ್ ಪರ್ಸನ್. ಸರ್ಕಾರದಲ್ಲಿ ಒಂದು 4 ಎಕರೆ ಒಳ್ಳೆ ಹಾರ್ಟ್ ಆಫ್ ದ ಸಿಟಿನಲ್ಲಿ ಯಾರೋ ಲೇಔಟ್ನವರು ಲೂಟ್ ಹೊಡೆಯುವಂಥ ಜಾಗವನ್ನು ಅವರು ಇವತ್ತು ಒಂದು ಸುಂದರವನ ಮಾಡಿದ್ದಾರೆ. ಇಟ್ ಈಸ್ ಕಾಸ್ಟಿಂಗ್ ಮೋರ್ ದನ್ 400 crores ಅಂತ ಒಂದು ಮೇಧಾವಿ ವ್ಯಕ್ತಿ ಯಾರು ರಮಾಕಾಂತ್ ಅವರು ಈ ಜೊತೆಯಲ್ಲಿ ಈ NAC ಕಮಿಟಿನಲ್ಲಿ ಇದ್ದಾರೆ ಅಂತೇಳಿ ನನಗೆ ಬಹಳ ಸಂತೋಷ ಆಯಿತು. ಅವ್ರು ಹೇಳಿದ ತಕ್ಷಣ ನಾನು ಹೇಳಿದೆ, ನಾನು ಹೇಳ್ತೀನಿ ಸರ್ ನಿಮ್ಮ ಜೊತೆಯಲ್ಲಿ. ನಮ್ಮೆಲ್ಲ KSRTC, BMTC ಮತ್ತು NWNA, KRTC ಜನ ಎಲ್ಲ ಏನಿದ್ದಾರೆ, ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನಮಗೂ ಬೇಕು, ಪೆನ್ಷನ್ ಬೇಕು. ನಮಗೂ ಅವರು ರಮಾಕಾಂತ್ ಅವ್ರು ಎಕ್ಸ್ಪ್ಲೈನ್ ಮಾಡ್ದಂಗೆ ಬರೀ 1,500 2,000 ಪೆನ್ಷನ್ ಮಾಡಿದ್ರೆ ನಮಗೂ ಯಾರು ಮನೆಯನ್ನ ಕೇರ್ ಮಾಡೋರಿಲ್ಲ. ಜೊತೆಗೆ ನಮ್ಮ ಒಂದು ಮೆಡಿಕಲ್ ಬಿಲ್ ಕೂಡ ನಾವು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಕೂಡ ಇದ್ದೇವೆ. ನಾವು ನಿಮ್ಮ ಜೊತೆ ಇರ್ತೇವೆ. हम आपका साथ है सर. थैंक यू वेरी मच. ಆನಂದ್ ಅವರಿಗೆ ಸೂಕ್ಷ್ಮ ತಿಳಿಸ್ಕೊಟ್ಟಂತ ಆನಂದ್ ಅವರಿಗೆ ವಂದಿಸ್ತಾ, ಹಾಗೆ ಮುಂದೆ ಬಾಲಾಜಿ ಅಂತ ದಯಮಾಡಿ 2 ನಿಮಿಷ ಮಾತನಾಡಬೇಕಂತ ಹೇಳಿ ಕೇಳ್ತೀನಿ. ಐ ಆಮ್ ಬಾಲಾಜಿ ಫ್ರಮ್ ಚೆನ್ನೈ. ಸ್ವಲ್ಪ ಕನ್ನಡ ಗೊತ್ತು, ನಾನು ಟ್ರೈ ಮಾಡಿದ್ದೀನಿ, ಸೊ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಟು ಆಲ್ ಆಫ್ ಯು. ಇಲ್ಲಿ ಎಲ್ಲ ಆರ್ಗನೈಸೇಷನ್ನಿಂದ ಬಂದಿದ್ದೀರಿ, ಇಷ್ಟು ಜನ ಇದ್ದೀರಿ, ಇಷ್ಟು ಲೀಡರ್ಸ್ ಆಲ್ಸೋ ಇದ್ದೀರಿ. Thank you very much to make this possible. I should thank and congratulate Mr. Nargunji, Mr. Swamiji and Mr. Natarajanji and others, Mr. Madan Mohanji for very good translation, giving it to make you all aware about what is happening over here. As such, Southern India is important for this pensioner strike, for this EPFO. Why no? If you say Southern India from Maharashtra, Karnataka, Andhra Pradesh, Tamil Nadu, Telangana and all, we are having 52% of PF contributors. In that, Karnataka is number 2, next to Maharashtra. So all these pensioners over here, apart from this, ಶ್ರೀಯುತ ಬಾಲಾಜಿ ಅವರು ಒಂಥರ ಡಾಟಾ ಬ್ಯಾಂಕ್ ಇದ್ದಾಗೆ. ಇವತ್ತು ಕಂಪ್ಯೂಟರ್ ಅಂತ ನಿಮ್ಗೆ ಗೊತ್ತಿದೆ, ಇವರಂತ ಮೇಧಾವಿ ಕಂಪ್ಯೂಟರ್ ಇದ್ದಾಗೆ. ಅವ್ರ ಹತ್ರ ಇಲ್ಲದೆ ಇರೋ ಡಾಟಾ ಇಲ್ಲ. ಅವ್ರು ಕೊಟ್ಟ 2 ಡಾಟಾ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು, ಇಡೀ ದೇಶದಲ್ಲಿ ಮೊಟ್ಟ ಮೊದಲ PF ಕಾಂಟ್ರಿಬ್ಯೂಷನ್ ಇರುವಂಥದ್ದು ಮಹಾರಾಷ್ಟ್ರ, 2ನೇ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಇರುವಂಥದ್ದು ನಮ್ಮ ಕರ್ನಾಟಕ. ಟೋಟಲ್ ಸೌತ್ ಇಂಡಿಯಾದಲ್ಲಿ ಲೆಕ್ಕ ಹಾಕಿದ್ರೆ ಭಾರತ ದೇಶದ ಟೋಟಲ್ ಕಾಂಟ್ರಿಬ್ಯೂಷನ್ ಅಲ್ಲಿ ಸೌತ್ ಇಂಡಿಯನ್ ಕಾಂಟ್ರಿಬ್ಯೂಷನ್ ಇರೋದು ಅರ್ಧಕ್ಕರ್ಧ 50%. ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಇವರು ರಿಟೈರ್ಡ್ ಆಗಿಲ್ಲ, ಆದರೆ EPF 95ನ ಬೆನ್ನೆಲುಬಾಗಿ ಅಶೋಕ್ ರಾವತ್ ಅವರನ್ನ ಸಪೋರ್ಟ್ ಮಾಡ್ತಾ ತಮಿಳುನಾಡಿನಲ್ಲಿ ಸಂಚಲನವನ್ನು ಮೂಡಿಸಿರುವಂತ ಒಬ್ಬ ಯುವಕ ಇವತ್ತು ನಮ್ಮ ಜೊತೆ ಇದ್ದಾರೆ. ನಮ್ಮ ಅಭಿಮಾನ ಅದು. As such, we are all here for pension, mere pension we are getting it. We are asking from the government. Many people doesn't know that we are asking our own money. As Mr. Nargun Sahab also said, we have been paying 417 rupees, 541 rupees. And now from 2014, we are paying 1,250. It is our money over there. Around 7 lakh crores are there. As on the recent data, 73 lakh pensioners are there. For the past few years, even if you take 6 months average,
6 years average, the rise in pension corpus is 20%. whereas pension ಕೊಡ್ತಾರಲ್ಲ ಒಂದು ವರ್ಷಕ್ಕೆ pension last year as per the data it is only 13,000 crores they are giving. With the withdrawal benefits it comes to only 20,000 only they are giving. Whereas they are getting per month, per year, 1,25,000 shavaras, 1,25,000 crores of rupees they are getting. Our money they are giving. ಕೆಲವು ಡೇಟಾಗಳನ್ನ ಅವ್ರ ಮುಂದೆ ಇಡ್ತಾ ಇದ್ದಾರೆ. ಒಟ್ಟು ಕಲೆಕ್ಷನ್ ಆಗ್ತಿರೋದು 1,25,000 ಕೋಟಿ. ಆದರೆ ಪೆನ್ಷನ್ ಆಗಿ ಕೊಡ್ತಾ ಇರುವಂತದ್ದು ಕೇವಲ 20,000 ಕೋಟಿಗಳನ್ನ ಮಾತ್ರ. ಅಂದ್ರೆ ಉಳಿದ ಹಣ ಏನಾಗ್ತಾ ಇದೆ ಅದು ಸರ್ಕಾರದಲ್ಲೇ ಉಳಿತಾ ಇದೆ. ಅದನ್ನ ಪೆನ್ಷನ್ ಹೆಚ್ಚುವರಿಯಾಗಿ ಮಾಡಿಕೊಡಿ ಅಂತ ನಾವು ಬೇಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. Our money we are asking, but government is shifting, diverting this money to other measures. Around 65,000 crores in recent 3 years they have shifted EPS money to other schemes. ಇತ್ತೀಚಿನ ದಿನದಲ್ಲಿ ನಿಮಗೆಲ್ಲ ಗೊತ್ತಿರಬಹುದು, ಅನ್ಕ್ಲೈಮ್ಡ್ ಅಂತ ಅಂದ್ಬಿಟ್ಟು ಅಂದ್ರೆ ಕೆಲವು ನಮ್ಮ EPF ನ ಪಿಂಚಣಿದಾರಗಳು ಪಿಂಚಣಿಯನ್ನೇ ಪಡೆಯದೆ ಸತ್ತೋಗಿರುವಂತವರು ಅಂತವರುಗಳ ಹಣ ಸುಮಾರು 65,000 ಕೋಟಿ ಇತ್ತು. ಅಂತಹ ಒಂದು ಹಣವನ್ನ ಬಜೆಟ್ ಅಲ್ಲಿ ಅದನ್ನು ಲೆಕ್ಕಾಚಾರದಲ್ಲಿ ಸಹ ತೋರಿಸಿದ್ರು. ಒಂದು ಫೈನ್ ಇಯರ್ ನಲ್ಲಿ ಮೊನ್ನೆ ಕರೋನಾ ಬಂದಾಗ ಬಹುತೇಕ ಅದು ನಿಮಗೆ ಗೊತ್ತಾಗಿರ್ಬೋದು. ಅದನ್ನ ಆ ಒಂದು ಕರೋನಾ ಟೈಮ್ನಲ್ಲಿ ಆ ಹಣವನ್ನ ಯಾರಿಗೂ ಗೊತ್ತಾಗದಾಗೆ ಅವರ ಸರ್ಕಾರದ ಬೇರೆ ಬೇರೆ ಸ್ಕೀಮ್ಗಳಿಗೆ ವರ್ಗಾವಣೆಯನ್ನು ಮಾಡಿ ನಮ್ಮ ಹಣವನ್ನ ಬೇರೆ ಸ್ಕೀಮ್ಗಳಿಗೆ ಒಂದು ದುರುಪಯೋಗವನ್ನು ಮಾಡಿಕೊಂಡಿದ್ದಾರೆ. As such, as he was telling about 65,000 crores, inoperative account made 53,000 crores was shifted. Atmanirbhar scheme, 3,500 crores has been shifted. Pradhan Mantri Prostana Yojana scheme, they have shifted around 8,000 crores. All this is getting diverted. First of all, government should stop diverting these funds to other schemes. They have to spend it only to the pensioners, EPS pensioners. ನಮ್ಮ ಒಂದು ಕೂಗು ಏನಂದ್ರೆ ನಮ್ಮ ಹಣ, ನಮ್ಮ ಪಿಂಚಣಿದಾರರ ಹಣ ಏನಿದೆ ಅದನ್ನ ಪಿಂಚಣಿದಾರರಿಗೆ ಮಾತ್ರ ಉಪಯೋಗಿಸಬೇಕೇ ಹೊರತು ಬೇರೆ ಬೇರೆ ಯಾವುದೋ ಅವರಿಗೆ ಬೇಕಾದಂತ ಸ್ಕೀಮ್ಗಳಿಗೆ ಉಪಯೋಗಿಸೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಹಾಗಂತ ಹೇಳಿ ನಾವು ಖಡಾಖಂಡಿತವಾಗಿ ಹೇಳ್ತಾ ಇದ್ದೇವೆ. Lastly, I would like to say, this is not the fight of pensioners. Today's pensioners, we are fighting, we are 70 lakh people. As such, there are many people over here. Now people who are paying pension, employees, all the employees are going to be the pensioners of tomorrow. So let us take this message to the present employees also of EPS. And for the opportunity given, I thank everyone and people who are on the stage for my patient hearing. Thank you, sir. ಥ್ಯಾಂಕ್ ಯು ಬಾಲಾಜಿ ಅವರು. ಹಾಗೆ ಮೋಹನ್ ಕೃಷ್ಣ ಅವರು 2 ನಿಮಿಷ ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ನಾವು ಬಂದಿರುವಂತಹದ್ದು ಪೆನ್ಷನ್ ಜಾಸ್ತಿ ಆಗಬೇಕು, 7,500 ಕೊಡಬೇಕು, DA ಕೊಡಬೇಕು, ಉಚಿತ ಚಿಕಿತ್ಸೆ ಕೊಡಬೇಕು ಅಂತೇಳಿ ನೀವೆಲ್ಲ ನಂಬ್ಕೊಂಡು ಬಂದಿರೋದು. ನಮ್ಮ ಎಲ್ಲ ಸಂಘಗಳಿಂದ ಬಂದಿದ್ದೀರಾ. ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು. ಇಡೀ ಆಲ್ ಇಂಡಿಯಾದಲ್ಲಿ ನಮ್ಮ ಪೆನ್ಷನ್ದಾರ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಶೋಕ್ ರಾವತ್ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ರೌಂಡ್ ಹೊಡ್ಕೊಂಡು ಸಂಘಟನೆ ಮಾಡ್ಕೊಬರ್ತಾ ಇದ್ದಾರೆ. ನಾವು ಅವರಿಗೆ ಬೆಂಬಲ ಕೊಡೋಣ. ಅಶೋಕ್ ರಾವತ್ ಅವರಿಗೆ ಧನ್ಯವಾದ. ನಾನು ಎಲ್ಲರ ಹೆಸರನ್ನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಟೈಮ್ ಇಲ್ಲ. ನಮಗೆ ಬೇಕಾಗಿರೋದು ಬೇಡಿಕೆ. ನಮ್ಮ ಬೇಡಿಕೆ ಏನು ಅಂತಂದರೆ ಎಲ್ಲ ಕಂಪನಿಗಳು ದಯವಿಟ್ಟು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮುಂದಿನ ತಿಂಗಳು ಅಥವಾ ಆಗಸ್ಟ್ನಲ್ಲಿ ದೊಡ್ಡ ಹೋರಾಟನ ರಾಮಲೀಲಾ ಮೈದಾನದಲ್ಲಿ ಹೋರಾಟ ಮಾಡುವಂಥ ಇದನ್ನು ಅಶೋಕ್ ರಾವತ್ ಮಾಡ್ತಾರೆ. ಎಲ್ಲ ಸಹಕಾರ ಕೊಡಬೇಕು. ಮತ್ತು ನಮಗೆ 95ನೇ ಇಸ್ವಿ ಒಳಗೆ 1995ರಲ್ಲಿ ಅವರು ಪಿಂಚಣಿ ಮಾಡಬೇಕಾದ್ರೆ ನಮಗೆ ಆವತ್ತಿನ ಸರ್ಕಾರ 95ರಲ್ಲಿ 50 ರೂಪಾಯಿಂದ 250 ರೂಪಾಯಿ ಮಾಡಿದ್ರು. ಅವರಿಗೆ ತಲೆಯಲ್ಲಿ ಏನು ತುಂಬಿಕೊಂಡಿದ್ರು ಅವರು. ಅವತ್ತು ನಮಗೆ 50ರಿಂದ 250 ಪಿಂಚಣಿ ರಿಟೈರ್ಡ್ ಆಗುವಂಥ 60-70 ವರ್ಷ ವಯೋವೃದ್ಧರು ಗಂಡ ಹೆಂಡ್ತಿದ್ರು ಹೆಂಗೆ ಜೀವನ ಮಾಡಬೇಕು ಅಂತೇಳಿ ಅವ್ರ ತಲೆಯಲ್ಲಿ ಇರಲಿಲ್ಲ. ಅವರು ಅದನ್ನು ಅಮೆಂಡ್ಮೆಂಟ್ ಪಾಸ್ ಮಾಡಿ ಕಮಿಟಿ, CBT ಕಮಿಟಿ, ಕಾರ್ಮಿಕ ಮಂತ್ರಿ ಎಲ್ಲ ಮಾಡಿದ್ರು. ನಮಗೆ
ಭಾಳ ಮೋಸ ಮಾಡ್ಕೊಂಡು ಬಂದಿದ್ದಾರೆ. ಅವತ್ತೇ 2-3 ಸಾವಿರ ಮಾಡಿದ್ರು, ಇವತ್ತು ನಮಗೆ ಜಾಸ್ತಿಯಾಗಿ ಜೀವನಕ್ಕೆ ಅವಕಾಶ ಆಗಿರೋದು. ಆದ್ದರಿಂದ ದಯವಿಟ್ಟು 2014ನೇ ಇಸ್ವಿಲಿ 2014ನೇ ಇಸ್ವಿ ಒಳಗಡೆ 1,000 ರೂಪಾಯಿ ಮಾಡಿದ್ರು. 1,000 ರೂಪಾಯಿಲಿ 22 ಲಕ್ಷ ಜನಕ್ಕೆ ಇವತ್ತು 500-600 ರೂಪಾಯಿ ಸಿಗ್ತೈತೆ. ಯಾತಕ್ಕೆ ಮಾಡಿದ್ರು ಅವರು? ಆದ್ರಿಂದ ನಮಗೆ ದಯವಿಟ್ಟು ಪೆನ್ಷನ್ ಜಾಸ್ತಿ ಮಾಡಬೇಕು. ಇಲ್ಲ ಅಂತ ಅಂದರೆ ಪೆನ್ಷನ್ ಜಾಸ್ತಿ ಮಾಡಲಿಲ್ಲ ಅಂದರೆ ನಮಗೆ ವಯಸ್ಸಾಗಿದೆ, ನಾವು ಎಲ್ಲದಕ್ಕೂ ರೆಡಿಯಾಗಿರ್ತೀವಿ. ನಾವು ಪೆನ್ಷನ್ ಜಾಸ್ತಿ ಮಾಡಿ, ಇಲ್ಲ ನಮಗೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ. ದಯಮಾಡಿ ಅನುಮತಿ ಕೊಡಿ. ಹಾಕಿಲ್ಲ ನಮ್ಗೆ. ಯಾಕೆ ಅಂತಂದ್ರೆ ವಯಸ್ಸಾಗಿ ಕಾಯಿಲೆ ಬಂದು ನಾವೆಲ್ಲ ಇದಾಗ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಕೆಂಪು ಬಸ್ಸು ಸರ್ಕಾರದ್ದು, ಕಂಡಕ್ಟರ್ ಡ್ರೈವರು ಕೆಲಸ ಮಾಡೋರು ಬೇರೆಯವರೇನ್ರಿ? ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದಾರೆ, 50,000-40,000 ಪೆನ್ಷನ್ನು ತಗೊಳ್ಳಿ, ಸಂತೋಷ. MP MLAಗಳು ತಗೊಳ್ತಾರೆ 50-65 ವರ್ಷ ಮಾಡಿ. ನಾವು 35 ವರ್ಷ ಮಾಡಿ 30ವರೆಗೆ 2,500 ತಗೊಂಡು ಯಾವ ರೀತಿ ಜೀವನ ಮಾಡೋದು? ದಯವಿಟ್ಟು ಎಲ್ಲರೂ ನಮಗೆ ಸಂಘಕ್ಕೆ ಸಹಾಯ ಮಾಡಿ, ಹೆಲ್ಪ್ ಮಾಡಿ, ಸಹಕಾರ ನೀಡಿ ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಚಾಮರಾಜನಗರ ಜಿಲ್ಲೆ ಒಳಗಡೆ ನಮ್ಮ ಮಾದೇವು ನಮ್ಮ ಟೀಮು ಸೇರಿಕೊಂಡು 5,000 ಜನ ಸೇರಿಸ್ತೀವಿ. ದಯವಿಟ್ಟು ಅಶೋಕ್ ರಾವತ್ರವರು ಬರಬೇಕು, ಈ ಟೀಮ್ ಅವ್ರು ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದು ಮಾತು ಮುಗಿಸಿ ದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳು. ದೂರ ಊರಿಂದ ಪಾಪ ಕೂತ್ಕೊಳ್ಳೋಕ್ಕೆ ಹೇಳೋಕ್ಕಾಗಲ್ಲ, ಇದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಬಂದಿದ್ದೀರ, ತುಂಬ ಸಂತೋಷ. ನಿಮಗೆಲ್ಲ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಮೋಹನ್ ಜಿ. ಈಗ ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಈಗ ತಾವೆಲ್ಲರೂ ಘೋಷಣೆ ಕೂಗೋದ್ರ ಮುಖಾಂತರ, ಜಯಕರ ಹಾಕೋದ್ರ ಮುಖಾಂತರ ನಮ್ಮ ಕೇಂದ್ರ ಬಿಂದು ಅಶೋಕ್ ರಾವತ್ ಅವರ ಭಾಷಣನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. EPS 95 ಜಿಂದಾಬಾದ್, EPS 95 ಜಿಂದಾಬಾದ್, ಅಶೋಕ್ ರಾವತ್ ಜೈ, ಅಶೋಕ್ ರಾವತ್ ಜೈ. ಪ್ಲೀಸ್. ಶ್ರೇಷ್ಠ ಭಾರತ್, ಶ್ರೇಷ್ಠ ಭಾರತ್, ಶ್ರೇಷ್ಠ ಭಾರತ್, ಜ್ಯೇಷ್ಠ ಭಾರತ್, ಶ್ರೇಷ್ಠ ಭಾರತ್, ಶ್ರೇಷ್ಠ ಭಾರತ್. EPS 95 ಜಿಂದಾಬಾದ್, EPS 95 ಜಿಂದಾಬಾದ್. ಅಶೋಕ್ ರಾವತ್ ಜಿ, अशोक रावत जी, अशोक रावत जी। हमारी मांगे बहुत छोटी छोटी है। 7,500 महंगाई भत्ता बहुत बड़ी मांग है क्या? हम सरकार से कोई ताजमहल मांग रहे हैं क्या? 7,500 और महंगाई भत्ता 2 लोगों को स्वाभिमान से जीने के लिए हमारी क्या महत्वाकांक्षा क्या है हमारी जिंदगी में? अभी तो हम सब लोग बूढ़े हैं। जितना भगवान जिंदगी देता है या देगा इसके आगे, उतनी जिंदगी हम स्वाभिमान से जीना चाहते हैं और हम मरना भी स्वाभिमान से चाहते हैं। हमारे जलाने के लिए लकड़ियां, चीता की लकड़ियां हम अपने पैसे से खरीदना चाहते हैं। हमारे दफन का कफन हम अपने पैसे से खरीदना चाहते हैं। बहुत बड़ा है क्या ये मांग? बहुत बड़ी मांग है क्या? हम MP MLA इतनी पेंशन मांग रहे हैं क्या? हमें जिंदगी का हक है, हम जिए हैं, इस देश को हमने आगे बढ़ाया है, इस देश के हम करता धरता है और ये देश हमारा है, हमारे बाप का भी है। हमें नकारने वाले कोई हमको हम छोड़ेंगे नहीं। 7,500 महंगाई भत्ता हम लेके रहेंगे ताकि हम अपनी जिंदगी कम से कम स्वाभिमान से गुजार सके। क्या अपेक्षा है हमारी? बहुत बड़ी महत्वाकांक्षा हमारी नहीं है, बहुत एम्बिशियस लोग हम नहीं है। हम चाहते हैं कि हमारा ग्रैंडसन, ग्रैंड-डॉटर, नाती पोता जब दौड़ के हमारे पास आएगा तो हम उसको 500 रुपए का फ्रॉक खरीदने की ताकत हम में रहनी चाहिए। बराबर है कि झूठ है? वो जब अब्बा बोलेगा, बाबा बोलेगा, अप्पा बोलेगा, बड़े अप्पा बोलेगा तो 500 रुपए का फ्रॉक हम साल में एक बार खरीदना चाहिए। कोई दोस्त 20 साल पहले मेरे साथ काम किया है, कहीं मेरे को मिल गया तो मैं उसको इतना बोलने का मेरे में ताकत होना चाहिए कि चलो हम बाहर होटल में खाना खाते हैं।
इतनी ताकत हमको चाहिए। मैं निर्मला सीतारमण जी से मिला था, जो हमारी अर्थ मंत्री है, वित्त मंत्री है, फाइनेंस मिनिस्टर बोलते हैं। उनको मैंने कुछ सवाल पूछे और मैं आपके सामने आज रखना चाहता हूं। उनको हमने पूछा, श्रमयोगी मानधन योजना में सरकार, अगर मैं 100 रुपए भरूं, 100 रुपए 100 रुपीज अगर मैं श्रमयोगी मानधन योजना में भरूंगा तो 30 साल बाद मेरे को सरकार 3000 रुपए देगी। मैंने बोला मैडम हमने 541 रुपीज भरे हैं, हमको कितना मिलना चाहिए? 100 रुपए को अगर 3000 मिलते हैं तो 541 को बताइए मैडम कितना मिलना चाहिए? ये हमने उनको पूछा। हमने उनको बोला मैडम वो आपके सगे हैं, मतलब सहोदर है, और हम सौतेले हैं क्या? हम सौतेले हैं क्या? हम आपके कोई नहीं लगते क्या? जब 100 रुपए में वहां पे 3000 दे रहे हैं तो 541 में हमें क्यों नहीं मिल रहा है? वो भी एडमिनिस्ट्रेटिव खर्चे के लिए। मतलब हमें वो पैसा भी नहीं देंगे, हमारा पैसा भी नहीं लेंगे हायर पेंशन के मामले में। तो आप पैसा देंगे ही नहीं, लेंगे नहीं, फिर हमें क्या मरने के लिए छोड़ेंगे क्या? अपमानित होकर मरेंगे क्या हम? इंसल्ट से मरना चाहते हैं क्या हम? इसलिए हमको एक होना है। हमने आदरणीय निर्मला सीतारमण जी से बोला, इस देश में अगर संस्कृति बचानी है तो भाषण से संस्कृति नहीं बचेगी। आपको जो ओल्ड एज लोग हैं, बूढ़े लोग हैं, उनको फाइनेंशियली एम्पावर करना पड़ेगा। मातृदेवो भव, पितृदेवो भव, गुरुदेवो भव। लेकिन पैसा नहीं है तो घर में बाप की इज्जत बाप करके नहीं है। मां को मां बोलने से कतराते हैं, गुरु तो दूर की बात हो गई। हमने कहा इस देश में, मेरे देश में अगर संस्कृति बचानी है तो बूढ़े लोग, बुजुर्ग लोग, उनको आपको फाइनेंशियली एम्पावर करना पड़ेगा। उनके पास पैसा आएगा घर में बूढ़े आदमी के पास तो घर के लोग उसकी इज्जत करेंगे। हमने बहुत सारे आंदोलन किए, हमारे आदरणीय नरगुन जी ने यहां बताया, पाटिल साहब ने बताया, बाकी सब वक्ताओं ने यहां पर बताया कि कितने आंदोलन किए। 2 बार प्रधानमंत्री जी से मिले, उन्होंने आश्वासित किया मैं आपका काम कर रहा हूं। लेकिन अभी तक हमारे खाते में पैसा आया क्या? अगर हमारे खाते में पैसा आएगा उस दिन हम विश्वास रखेंगे। पॉलिटिशियन कितने भी बड़े होंगे, लेकिन हमें अपनी रोजी रोटी का सवाल, हमारी जिंदगी का सवाल हमारा यहां पर पूरा होना चाहिए। इसके लिए अभी हमने सोचा है कि सबसे पहले सीबीटी मेंबर को हम घेराव करेंगे। सीबीटी मेंबर ने क्या किया, साहब ने बताया। 10 सीबीटी मेंबर आपके प्रतिनिधि हैं, कामगारों के प्रतिनिधि सीबीटी में। वो 10 में से 3 इंटक के हैं, 3 बीएमएस के हैं, 3 कम्युनिस्ट पार्टी के हैं और 1 एचएमएस का है। 2008 में सीबीटी ने निर्णय लिया कि 70 लाख लोग जिन्होंने पैसा भरा है वो पैसा वापस नहीं होगा। भरे दिन में आपके पैसों पर डाका डाला गया। 70 लाख लोगों का जमा किया। मैडम क्या इंपॉर्टेंट है क्या? बंद करो फिर उसको प्लीज। 70 लाख लोगों का ये पैसा एक दिन में आपने गायब किया। तब ये 10 कामगारों के प्रतिनिधि सीबीटी मेंबर्स वहां पर बैठे थे, उनकी सिग्नेचर है, वो बिस्किट खा रहे थे, वो चाय पी रहे थे और 70 लाख मजदूरों का पैसा, रिटायर्ड लोगों का पैसा एक दिन में खत्म किया। ऐसे कामगार नेताओं को क्या करना चाहिए? बताओ क्या करना चाहिए? ऐसे कामगार नेताओं को भर रास्ते पे जूते से मारना चाहिए। कोई भी यूनियनिस्ट
इसमें पीछे नहीं है, सभी के आरसीबीटी के मेंबर थे और 70 लाख लोगों का जमा किया हुआ पैसा, हाउ कैन यू डिसाइड टू स्लैश इट? ये गलत बात हमारे साथ हुई है और ऐसी गलत बातें हमारे साथ हो रही है। बालाजी सर ने बताया कितना पैसा कहां जाता है। हमारे फंड का कोई प्रतिनिधि नहीं है, हमारा कोई हक नहीं है, अपने पैसे पे हमारा हक नहीं है, अपने देश पे हमारा हक नहीं है। ये समय हमने बहुत, एक तो कोरोना भी था और हमने बहुत संयम बरता है, बहुत संयम बरता है। अब संयम नहीं बरतेंगे, मंजूर है? संयम नहीं बरतेंगे, मंजूर है? अभी सीबीटी मेंबर को हम घेराव करेंगे, तो 2-4 दिन में उसका प्रोग्राम आ जाएगा। उसके बाद श्रम मंत्री के ऑफिस के सामने हम जाकर डेमोन्स्ट्रेशन करने वाले हैं। उसके बाद आप पर एक बड़ी जिम्मेदारी है। 8-9 तारीख को बैंगलोर में सीबीटी की मीटिंग हो रही है। मैं आदरणीय नरगुन साहब, आदरणीय स्वामी जी को रिक्वेस्ट करता हूं, बड़ी संख्या में, इससे भी ज्यादा संख्या में वहां जाइए। जो भी होटल में 5 स्टार 7 स्टार में वो मीटिंग कर रहे हैं, वहां जाके उसके सामने खड़े होइए, पूछिए हिसाब हमारे पैसों का। आप पूछेंगे हिसाब अपने खुद के पैसे का। मेरा भविष्य कोई और डिसाइड कर रहा है और मेरे पैसे पे कोई सांप बन के बैठा है। हम चीटी काटेंगे नहीं? छोटी चीटी काट तो सकती है ना? हाँ क्या ना? तो वो बन के हमें वहां पर डेमोन्स्ट्रेशन करना है। उनके जो ऊंचे स्थान है वहां से उनको नीचे बुलाना है, उनको सवाल पूछने हैं। और अब हम पूरे भारत में दौरा करके लोगों में ये प्रेरणा डालने की कोशिश कर रहे हैं, उनको विनती कर रहे हैं, रिक्वेस्ट कर रहे हैं कि आपको 9 अगस्त के आसपास तारीख तय होगी, क्रांति दिन है। दिल्ली में हमें कम से कम 2 लाख लोगों को जाकर सरकार को सवाल पूछना। यह बात सही है कि हमें आश्वासन मिला है, यह बात भी सही है कि ऊपर कुछ काम हो रहा है। मैं उनके संपर्क में आदरणीय हेमा मालिनी जी के माध्यम से हूं, लेकिन जो स्पीड से काम होना चाहिए वो नहीं हो रहा है। और हमारे पेंशनर्स हर महीने में 6,000 लोग गुजर रहे हैं, हर 1 महीने में 6,000 लोग मर रहे हैं। हम चाहते हैं निर्णय इस संसदीय क्षेत्र में, इस संसद के इस सत्र में हो, जो 18 जुलाई से शुरू होगा और करीब करीब 14 अगस्त तक चलेगा या 18 अगस्त तक चलेगा। उस सत्र में हमारा प्रश्न को न्याय मिलना चाहिए। संसद के इस सत्र में हमारे सवाल का जवाब हमें चाहिए। इसके लिए जब संसद का सत्र शुरू रहेगा हम दिल्ली में आंदोलन करेंगे। मंजूर है? मंजूर है? मैं आप सबकी ये इजाजत लेने आया हूं और आपको न्योता देने आया हूं। घर में बैठ के पेंशन नहीं मिलेगी। आप बुड्ढे हैं, कोई लोग बोलता है बुड्ढे हैं, बुड्ढे हैं, मरे नहीं है। मरे क्या? बुड्ढे हैं, हम सभी हैं, लेकिन मरे नहीं है। इनको दिखा दो हम अभी तक जिंदा है, ताकत भी है। और सांप कितना भी बुड्ढा हो जाए उसको डसना आना चाहिए। मालूम है बुड्ढा सांप भी विष डालता है, हमको भी आना चाहिए, नहीं तो हमारी कदर कोई नहीं करेगा। घर में भी नहीं करेंगे, बाहर भी नहीं करेंगे। किसी भाई साहब ने यहां कहा अलग अलग संगठन है, एकत्रता की बात करो। बिल्कुल सही कहा आपने। एक मिनट बाद में क्या पूछेंगे? हाँ पूछो पूछो, हाँ पूछो पूछो जल्दी। 8-10 साल से संघर्ष कर रहे हैं, हमारा नतीजा 0 है, कुछ भी नहीं है। तो आपका जैसा संगठन है और भी 2 संगठन केंद्र में है, मैं समझ गया आपका सवाल। क्यों नहीं हो रहे? मैं बैठिए बैठिए, आप बैठिए सर, मैं बताता हूं आपको। मैं बताना चाहता हूं
देश में एक नहीं अनेक संगठन हैं। कोई अलग टोपी पहनता है, कोई अलग टोपी, कोई टी शर्ट, उससे कोई फर्क नहीं पड़ता। संगठन में जो भी काम कर रहे हैं अच्छा काम कर रहे हैं, करना चाहिए। मैं एकत्र आने की भाषा मैं नहीं करूंगा। जहां प्रवाह बढ़ा है वहां पर सब नदियों को मिलना चाहिए, मिलना चाहिए, और सब नदियां समुद्र के पास जाती है। जहां आप अगर बोलो कि गंगा में गटर आएगा, उसको गंगा को गटर बोलो, ऐसा नहीं होता। वो गटर का गंगा बन जाता है। बात सही है कि झूठ है? जहां शक्ति ज्यादा है वहां आओ, निसर्ग का नियम है। सूर्य का शक्ति ज्यादा है इसलिए सारे तारे इर्द गिर्द घूमते हैं। अगर पृथ्वी बोले कल ना मैं नहीं घूमूंगी, तुम मेरे इर्द गिर्द घूमो, होता नहीं है। बी प्रैक्टिकल। और जिसको अपना अलग अलग दुकानदारी चलाना है चला सकते हैं, आपकी जिंदगी आप गंवा सकते हैं। हम लड़ने आए हैं, हम संगठन बनाने नहीं आए। मैं आपको बताता हूं, इतनी एसोसिएशन है, आज 122 एसोसिएशन यहां पर अवेलेबल है। कोई नहीं कह रहा कि हम अलग लड़ेंगे। एनएसी नेशनल एजुकेशन कमेटी कोई यूनियन नहीं है सर। बात बताता हूं आपको क्लियरली। ये एक आपके लिए प्लेटफॉर्म तैयार किया गया है, नेशनल प्लेटफॉर्म, जिस पर आकर आप लड़ सकते हैं। अलग अलग संगठन लड़ नहीं सकते हैं, जिसमें कोई भी आ सकता है। हनुमंतप्पा जी, कोई भी आ सकता है। आप टोपी पहन के आ सकते हैं, शर्ट पहन के आ सकते हैं, टी शर्ट पहन के आ सकते हैं। कोई यहाँ कोई बंधन नहीं है। आपको कोई जबरदस्ती पैसा नहीं मांग रहा है, जिसको देना है दो। इसका मैं बता रहा हूं, ये हमारा साईं बाबा के दरबार जैसा कार्यक्रम है। जो आएगा आओ, जिसको उसमें दर्शन लेना है लो, नहीं आना है चले जाओ। बाहर से गुजरते हो बाहर से जाओ, आते हो पैसा नहीं डालते हो मत डालो, खाना पूरा खा के जाना। ये है, आप समझ रहे हैं? तो जो दुकानदार हैं उनको तकलीफ तो होगी, क्योंकि यहां संगठन एक गंगा से ऐसा पवित्र प्रवाह चल रहा है, उसमें आकर पवित्र हो जाओ। आप लीड करो। हम तो नेता चाहते हैं, हम चाहते हैं अलग अलग जगह पे नेतृत्व खड़ा हो। हम आज इतना अभिमान है, आज स्वामी जी कर्नाटक का नेतृत्व कर रहे हैं, हमारे मदन मोहन जी हसन का नेतृत्व कर रहे हैं, यहाँ पर हमारे नरगुन जी पूरे साउथ इंडिया का नेतृत्व कर रहे हैं। हम नेता चाहते हैं, हम दुकानदार नहीं चाहते। बराबर है? तो ये है। अभी मैं बताना चाहता हूं कि 9 तारीख से जो आंदोलन दिल्ली में होगा वो बेमुदत होगा, एक दिन का नहीं होगा। एक दिन तो सबको आना ही आना है। उसके बाद आप अपने संगठन का बैनर लेके आ सकते हैं, जैसा आना है वैसे आओ। आप खुद कुछ करना चाहते हो करो, फोरम हम देंगे। और वहां पे आप पेंशन के लिए लड़ो, आपस में मत लड़ो। पेंशन के लिए लड़ो, आपस में ये बड़े वो कोई बड़ा नहीं है। यहाँ पे सभी की पेंशन 1000 रुपए के आसपास है। यहाँ सिर्फ मेरे को ज्यादा पेंशन है। इसलिए मैं कह रहा हूं कि आपको पेंशन के लिए लड़ना है। आपके साथ मैं हूं, मुझे भी पेंशन के लिए लड़ना है। जो आप खाएंगे वही मैं खाऊंगा, जहां आप सोएंगे वही मैं सोऊंगा। लेकिन आपस में झगड़ना छोड़ दो, और ये वन अपमैनशिप वो मुद्दा होना ही नहीं चाहिए। सोच ही नहीं सकते। यहां कोई अलग नहीं है, यहां सब एक है। फर्क इतना है, किसी को 500 है, किसी को 2500 है। इतना ही फर्क है हम में, कोई फर्क नहीं है। यहां कोई नेतागिरी नहीं कर रहा है। मैं भी नेता नहीं हूं, मिलिट्री का आदमी हूं। कोई नेता बनना नहीं है हमको। दूसरी बात, यह आंदोलन जो होगा दिल्ली में इस बार, ये करो या मरो होगा। मंजूर है? क्योंकि हम मानते हैं कि घर में सड़ते सड़ते मरने से अच्छा है लड़ते लड़ते मरेंगे। सड़ते सड़ते मरना अपने को मंजूर नहीं। आपको है? हम लड़ते लड़ते मरेंगे, वो ठीक रहेगा। और मैं आपको बताता हूं, आपकी ताकत बढ़ाओ, सरकार को झुकना पड़ेगा, सरकार को पेंशन देनी पड़ेगी, इसी सत्र में देनी पड़ेगी। आप संकल्प करो, देने वाला भगवान है।
संकल्प तो करो, डाउट में मत रहो, शंका मत लाओ। ये शंकासुर बहुत बड़ा बुरा आदमी है। मन में शंका मत लाओ, खुद आके खड़े हो, वहां पे करो, लीड करो और बड़ा आंदोलन करो। करेंगे हम, उपोषण करेंगे, अनशन करेंगे, मरने तक करेंगे। और जिसको जो करना है वहां पे आत्मदान करना है, मैं भी करता हूं तुम्हारे साथ। चलो करेंगे, करेंगे। यहां पर कोई मजाक की बात नहीं हो रही है और यहां पर कोई वोट मांगने के लिए नहीं आए। यहां पर आपके वोट से मैं कोई एमपी थोड़ी बनने वाला हूं, मैं महाराष्ट्र में रहता हूं। ये बातें छोड़िए, निस्वार्थ काम करने का सभी लोग जो प्रयास कर रहे हैं उनका यहां पर स्वागत नहीं, बहुत बहुत स्वागत है। तो हम सबको मिलकर लड़ना है। कोई भी संगठन हो, आपकी जो संगठन है उसको हम डिस्टर्ब नहीं करेंगे, किसी को भी संगठन को हम डिस्टर्ब नहीं करते। आप जो पदाधिकारी है, आप जो कल्याणकारी काम अपने अपने डिपार्टमेंट में संगठन में कर रहे हैं उसका हम स्वागत करते हैं। उसके अलावा आप एनएसी में आओ, आप जैसे काबिल लोगों को हम आगे बढ़ाना चाहते हैं। आपका संगठन बरकरार है, वैसे ही रहेगा। इसके साथ एफिलिएट होना चाहते हो, एफिलिएट हो जाओ। नहीं होना चाहते, ये दिंडी को क्या बोलते, जाती ना भगवान को मिलने हजारों लोग जाते हैं, वैसा है। जिसको आना है आओ, जिसको गाड़ी में आना है गाड़ी में आओ, पैदल आना है तो पैदल आओ। ठीक है, ये हुई एक बात। 15 अगस्त तक आंदोलन चलेगा पक्का, उसके बाद भी आंदोलन चलता रहेगा। और अगर आपकी 9 अगस्त को संख्या अच्छी दिखी तो मैं आपको गारंटी देता हूं ये हमारी आखिरी लड़ाई है। इसके बाद नो मोर लड़ाई, आखिरी लड़ाई आर पार की। मंजूर है? मंजूर है? आएंगे दिल्ली। और हम ऐसे नहीं कह रहे हैं, हम भी उतनी ही तकलीफ उठाएंगे, बल्कि ज्यादा उठाएंगे। आज भी उठा रहे हैं। हम ये नहीं कहेंगे हम घर में हैं और आप दिल्ली में जाओ। आपसे पहले वहां पर हम होंगे। आप भूखे होंगे तो हम भी भूखे होंगे। ये होता है नेतृत्व। ऐसा हमें, ऐसे नेता लोग हमको है, आज हमारे पास है। अजीजुर रहमान जी छत्तीसगढ़ से आए, उनको किसी ने बुलाया नहीं, उनको वो आए हैं। मेरा काम है, मेरी सभा है। तो ऐसे हम सबको आपको रिक्वेस्ट करते हैं कि आप सभी लोग इसमें हिस्सा लीजिए, शंका मत कीजिए। आपको जो पहन के जो झंडा लेके आना है, जो बैनर लेके आना है, आपकी मर्जी। हम जबरदस्ती नहीं कर रहे हैं। ये बैनर लो, हमारा फोटो छापो, खुद का फोटो छापो उस पे, आओ। लेकिन इस काम को सफल करना हमारी जिम्मेदारी है। और मैं आज इस मंच से आदरणीय प्रधानमंत्री जी को यहां से रिक्वेस्ट करता हूं कि आपने 2 बार आश्वासन दिया है, 3 फुट के अंतर से दिया है, अब बिल्कुल पास में खड़े होकर दिया है, 2 बार चर्चा की है और आपने आश्वासन दिया है कि मुझे आपके काम का संज्ञान है, मैं आपका काम करूंगा। ये 2 बार आपने कहा है, उस कहने को आज 2-2.5 साल हो रहे हैं। अगर इस बार इस सत्र में ये नहीं होगा तो बवाल होगा कि नहीं होगा? अगर इस सत्र में काम नहीं हुआ तो हम बवाल करेंगे। हम कोई बस को आग नहीं लगाएंगे, नहीं लगा सकते। वो हमारी बस है, वो हमारा देश है, हम कहां आग लगाएंगे। लेकिन हम अपने आप को अगर आग लगाएंगे तो इनकी भी लंका गिराएंगे। मैं पॉलिटिकल पार्टी की बात नहीं कर रहा हूं, लेकिन हम हनुमान है। अपनी पूंछ को आग लगाएंगे तो लंका जलेगी कि नहीं जलेगी? और मेरे पे शक मत करना। कोई बोल रहा था भगवान, कोई भगवान नहीं है। आप मेरे राम हैं और मैं आपका लक्ष्मण हूं। वनवास आपको मिला है, मुझे नहीं, लेकिन मैं पैदल चलूंगा आपके साथ। और आपकी अयोध्या में जब आपको राज सिंहासन प्राप्त होगा तो मुझे आप अगर बोलेंगे खुदकुशी कर लो तो कर लेंगे, कोई प्रॉब्लम नहीं है। एक और मुद्दा मेरे मन में बाकी है जो बहुत लोग पूछते हैं, हायर पेंशन के मामले में। बराबर है?
हायर पेंशन का निर्णय पेंशनर के हित में 4 अक्टूबर 2016 को हो चुका है। अब निर्णय हो चुका है और ईपीएफओ ने उसमें एक इंटरिम एडवाइजरी डाल के और निर्णय को रोक के रखा है। समझ रहे हैं? अब इसमें कई लोगों ने दुकानदारी शुरू कर दी है। अपने यहाँ पे दुकानदारी बहुत जल्दी शुरू हो जाती है। दुकानदारी ऐसे शुरू की है कि पैसे लाओ, मैं आपको हायर पेंशन दिलाता हूं, हम कोर्ट में जाएंगे। अरे भैया, सुप्रीम कोर्ट के 3 जजेस के बेंच ने निर्णय दे चुके हैं। ब्यूरोक्रेसी ने, ईपीएफओ ने उसमें टांग अड़ा दी है। अब हमारी मांग नंबर 2 की मांग हम अपने संगठन की यह है कि आप वो इंटरिम एडवाइजरी हटा के सुप्रीम कोर्ट का निर्णय लागू करो। मतलब हायर पेंशन के मामले में हम सबके साथ हैं, और अगर ऐसा नहीं हुआ तो हायर पेंशन के लिए जो दबाव, जो कोर्ट में गए तो दबाव डाल नहीं सकते, हम दबाव डाल रहे हैं। ठीक है? हमारी 4 मांगे नरगुन जी ने बहुत अच्छी तरह से कन्नड़ा में समझाई है, और वही मांगे हैं। हमें 7,500 महंगाई भत्ता, मेडिकल फैसिलिटी, हायर पेंशन, विडो पेंशन, और उसके बाद जो भाइयों को इसमें लिया नहीं गया उसको 5,000 रुपये पेंशन मिलनी चाहिए। इसके लिए हमारी लड़ाई है। आप लोग इतने दूर दूर से यहाँ पर धूप में, ठंड में बैठे हैं, सुबह से, बारिश कब होगी मालूम नहीं, लेकिन आप इतनी भक्तिभाव से यहाँ बैठे हैं, मैं उसके लिए आपका धन्यवाद करता हूँ, आभारी हूँ। एक बात है, जिंदगी हमारी है, एक ही जिंदगी है। आप क्या करके मरना चाहते हो सोचो। बेड पे सो के 4-5 नलियां डाल के मरना चाहते हो क्या? मरना सबको है, आपको भी, मेरे को भी। तरीका अच्छा होना चाहिए। इसलिए मैं इस बात को मानने वाला हूं, हतो वा प्राप्यसि स्वर्गम जित्वा वा भोक्ष्यसे महिम। अगर मर गए, हत हो गए तो स्वर्ग मिलेगा, और जीत गए तो पृथ्वी भोगोगे। ये श्री कृष्ण ने अर्जुन को कहा था, और आज भी। इसलिए अकर्मण्यता छोड़ो, ये छोटे मोटे चीजें, ये वो, हम ये संगठन के, वो संगठन के, रहो, तुम्हें जहां अच्छा लगता है रहो, लेकिन साथ में लड़ो। यहाँ कोई इनविटेशन नहीं देगा, यहाँ कोई ज्वाइंट फोरम नहीं होगा। यहाँ एक गंगा चल रही है, जो भी इसमें आएगा वो गंगा कहलाएगा। इतना ही कहना चाहता हूं। आप सबको मैं बहुत बहुत शुभकामनाएं देना चाहता हूं, आपके बहुत बहुत आभार प्रकट करना चाहता हूं, और ये कहना चाहता हूं कि इस बार का आंदोलन कर्नाटक का, मेरे ख्याल से सबसे ज्यादा संख्या में कर्नाटक के लोग आएंगे। 2 नारे देंगे, दो। हम सब एक है। जो बुढ़े लोग हैं हाथ मत उठाना, दुखेगा। बुढ़े लोग हाथ मत उठाना। हम सब एक है, हम सब एक है। ज्येष्ठ भारत, श्रेष्ठ भारत। हम ये जानते हैं कि जिस देश में, जिस घर में ज्येष्ठों की, बुजुर्गों की कीमत है, वो देश और वो घर सुरक्षित है, वो भगवान का घर है। इसलिए ज्येष्ठों की हम कीमत करते हैं, और ज्येष्ठ भारत, श्रेष्ठ भारत। ज्येष्ठ भारत, श्रेष्ठ भारत, ज्येष्ठ भारत, श्रेष्ठ भारत, ज्येष्ठ भारत, श्रेಷ್ठ भारत। ಧನ್ಯವಾದಗಳು. ನಿಮ್ಮೆಲ್ಲರ ಪರವಾಗಿ ನಾನು ಅಶೋಕ್ ರಾವತ್ ಅವರಿಗೆ ಅವರು ಕೊಟ್ಟಂತ ಸಂದೇಶವನ್ನ ಸೂಕ್ಷ್ಮವಾಗಿ 2 ನಿಮಿಷದಲ್ಲಿ ಕನ್ನಡದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಕೊಟ್ಟ ಸಂದೇಶ 2 ಮುಖ್ಯವಾದ್ದು. ಬರುವ 8 ಮತ್ತು 9ನೇ ತಾರೀಕು ಮುಂದಿನ ತಿಂಗಳು ಸಿಬಿಟಿ ಮೀಟಿಂಗ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಆ ಮೀಟಿಂಗಿಗೆ ನಾವೆಲ್ಲರೂ ಘೋಷಣೆಗೆ ಹೋಗಿ ಅವರಿಗೆ ಧಿಕ್ಕಾರವನ್ನು ಹೇಳೋದಕ್ಕೆ ತಾವೆಲ್ಲರೂ ಇಷ್ಟೇ ಸಂಖ್ಯೆಯಲ್ಲಿ 8ನೇ ತಾರೀಕು ಬೆಂಗಳೂರಿಗೆ ಬರಬೇಕು ಅಂತೇಳಿ ಅವರು ಕರೆಯನ್ನು ಕೊಟ್ಟಿದ್ದಾರೆ. ದಯಮಾಡಿ 8ನೇ ತಾರೀಕು ಸಿಬಿಟಿ ಮೀಟಿಂಗಿಗೆ ಸಹ ನೀವೆಲ್ಲರೂ ಬಂದು ಅವರಿಗೆ ಧಿಕ್ಕಾರ ಹಾಕೋದಕ್ಕೆ ನೀವೆಲ್ಲರೂ ಸೇರಬೇಕು ಅಂತ ಒಂದು ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಬದ್ಧರಾಗಿ. ವಿಷಯ ಖಂಡಿತವಾಗಿ ಗೊತ್ತಾಗ್ತದೆ. ಇಂಥ ಜಾಗ ಅಂತ ಇದುವರೆಗೂ ಸಿಬಿಟಿ ಅವರು ಹೇಳಿಲ್ಲ. ಆದರೂ ಬೆಂಗಳೂರಿನಲ್ಲಿ ಇರೋದು ಹೌದು, ಯಾವುದಾದ್ರು ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಅವ್ರು ಮಾಡ್ತಾರೆ. ಅದು ಎಲ್ಲಿ ಅನ್ನೋದನ್ನ ತಿಳಿಸ್ತೀವಿ, ನೀವೆಲ್ಲ ಅದಕ್ಕೆ ತಯಾರಾಗಿರಿ. 2ನೇ ಸಂದೇಶ ಅವರು ಕೊಟ್ಟಿದ್ದಂಥದ್ದು ಏನು ಅಂದರೆ, ಮುಂದಿನ ತಿಂಗಳು ಆಗಸ್ಟ್ 9ನೇ ತಾರೀಕು ದೆಹಲಿಯಲ್ಲಿ ಪ್ರತಿಯೊಬ್ಬರೂ ನಾವೆಲ್ಲ ಸೇರೋಣ ಅಂತ. ಅದಕ್ಕೆ ಕಾರಣ ಸೂಕ್ಷ್ಮವಾಗಿ ಅವರು ಹೇಳಿದರು,
ಇದೇ ಜುಲೈ 18ರಿಂದ ಆಗಸ್ಟ್ 15ರವರೆಗೆ ಮಾನ್ಸೂನ್ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಈ ಮಾನ್ಸೂನ್ ಸೆಷನ್ ಸ್ಟಾರ್ಟ್ ಆಗುವ ಹೊತ್ತಿನಲ್ಲಿ ಅವರು ದೇಶಾದ್ಯಂತ ಸಂಚಾರ ಮಾಡಿ ಪ್ರತಿಯೊಂದು ಕಡೆಯೂ ಇಂಥ ಸಮ್ಮೇಳನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ 9ನೇ ತಾರೀಕು ನಾವು ದೆಹಲಿಯಲ್ಲಿ ಸೇರಿದರೆ ಈ 15ನೇ ಆಗಸ್ಟಿನ ಒಳಗೆ ನಾವು ಅವರಿಗೊಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಾಗುತ್ತೆ. ಆದ್ದರಿಂದ ಎಲ್ಲರೂ 9ನೇ ಆಗಸ್ಟ್ಗೆ ದೆಹಲಿಯಲ್ಲಿ ಸೇರುವುದಕ್ಕೆ ಕಟಿಬದ್ಧರಾಗಿ ಎಲ್ಲ ಪಣ ತೊಡಿ ಅಂತ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಷಯವನ್ನು ತಾವು ನೆನಪಿಟ್ಕೊಳ್ಳಿ. ರಾವುತ್ ಸಾಹೇಬರು ಹೇಳ್ತಾ ಇರೋದು ಈ ಒಂದು ಹೋರಾಟದಲ್ಲಿ ನಮಗೆ ಜಯ ಸ್ವತಃಸಿದ್ಧ. आज की इस मीटिंग में हम कुछ रिजोल्यूशन पास करना चाहते हैं, ठीक है। पहला रिजोल्यूशन, संसद के इस सत्र में हमारे चारों मांगे पूरी होनी चाहिए, नहीं तो हम करो या मरो आंदोलन करने जा रहे हैं। बराबर है? रिजोल्यूशन पास। दूसरा रिजोल्यूशन, हमारी चारों मांगों तो हमने बोल दिया। दूसरा रिजोल्यूशन, कोर्ट में जो केसेस हायर पेंशन के चल रहे हैं, ईपीएफओ ने उसमें आज नहीं आना चाहिए और जो इंटरिम एडवाइजरी निकाल के सुप्रीम कोर्ट का निर्णय हायर पेंशन का मान्य करते हुए सभी हायर पेंशन में जो लोग बैठते हैं उनको हायर पेंशन मिलनी चाहिए। मंजूर है? मंजूर है? मंजूर है। जो मिनिमम पेंशन में आते हैं उनका दिल बड़ा है, जो हायर पेंशन में आते हैं वो थोड़ा छोटा दिल रखते हैं। मेरे ही भाई है वो भी, ठीक है। गरीब के घर में जाओ तो हाथ खींच के बोलता है खाना खा के जाओ, अमीर के घर में जाओ तो बोलेगा पानी पियोगे। ये फर्क है। और ये सब रिजोल्यूशन हम यहाँ पास करते हैं। मैं स्वामी सर को रिक्वेस्ट करता हूँ एज कर्नाटक प्रेसिडेंट ये रिजोल्यूशन को लिखकर उस पर सिग्नेचर करके आप और निर्गुण जी इसको पास करवाइए। धन्यवाद। ಥ್ಯಾಂಕ್ ಯು ಸರ್. ಎರಡು ಜನ ಇದನ್ನ ರೆಸಲ್ಯೂಷನ್ ಅನ್ನ ಇವತ್ತು ಇಲ್ಲಿ ನಿಮ್ಮ ಮುಂದೆ ನೀವು ಪಾಸ್ ಮಾಡಿದ್ದೀರಾ. ಸೊ ಇನ್ನ ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ವಂದನಾರ್ಪಣೆಯ ನಮ್ಮ ಭಾಗವನ್ನು ನಾನೇ ಮುಗಿಸ್ತಾ ಇದ್ದೀನಿ. ಇಂದು ನಮ್ಮೊಂದಿಗೆ ಬಂದಿರುವಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಷ್ಟ್ರೀಯ NACಯ ಮುಖ್ಯಸ್ಥರು ಧುರೀಣರು ಶ್ರೀಮಾನ್ ಅಶೋಕ್ ರಾವ್ ಜಿ ಹಮ್ ಆಪ್ ಸಬ್ಕೋ ಆಭಾರಿ ಹೇ. ಅಲ್ಲಿಂದ ಅವರು ಅವ್ರ ಬಗ್ಗೆ ಸೂಕ್ಷ್ಮವಾಗಿ 2 ನಿಮಿಷ ಹೇಳ್ಬಿಡ್ತೀನಿ. ಕಳೆದ ಒಂದು ವಾರದಿಂದ ಅವರು ದೇಶ ಸುತ್ತಾ ಇದ್ದಾರೆ. ಈಗಾಗಲೇ ತೆಲಂಗಾಣದಲ್ಲಿ ಹೋಗಿ ಇಡೀ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಆಂಧ್ರದಲ್ಲಿ ಆಗಿದೆ, ತಮಿಳುನಾಡಿನಲ್ಲಾಗಿದೆ, ಇವತ್ತು ಕರ್ನಾಟಕದಲ್ಲಿದ್ದಾರೆ, ನಾಳೆ ಮಹಾರಾಷ್ಟ್ರದಲ್ಲಿದೆ, ಆ ನಂತರ ಗೋವಾದಲ್ಲಿದೆ, ಆ ನಂತರ ಪಂಜಾಬ್ನಲ್ಲಿ ಇದೆ. ಅಂದರೆ ಇವರು ಜುಲೈ 18ರವರೆಗೂ ಸತತವಾಗಿ ಇವರ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದಾರೆ. ಇಂಥ ಮಹಾನಂದ ಆತ್ಮ ಇವತ್ತು ಅವರ ಒಂದು ನೋವನ್ನು ಸಹಿಸದೆ, ನಿಮಗೆ ನಂಬಿಕೆ ಆಗಲಿಕ್ಕಿಲ್ಲ, ನಾವು ಒಂದಿನ ಬಸ್ಸಲ್ಲೆಲ್ಲಾದ್ರೂ ಹೋಗಿ ಬಂದರೆ 3 ದಿನ ರೆಸ್ಟ್ ತಗೋಬೇಕು ಅಂಥದ್ರಲ್ಲಿ ಅದೊಂದು ಫೋರ್ಸ್ ಗಾಡಿನಲ್ಲಿ ಅವರು ಮತ್ತು ಅವರ ಬಳಗ ಕೂತ್ಕೊಂಡು ಇವತ್ತು ತೆಲಂಗಾಣದಿಂದ ಇಲ್ಲಿವರೆಗೂ ಬಂದಿರೋದು ಆ ಫೋರ್ಸ್ ಗಾಡಿ. ಸೊ ಅವರ ಒಂದು ಪರಿಶ್ರಮ ಎಷ್ಟಿದೆ ಅಂಥವರಿಗೆ ಹಮ್ ಆಭಾರಿ ಹೇ. ದೇವರವರಿಗೆ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ. ನಮ್ಮೆಲ್ಲರ ಒಂದು ಶುಭ ಹಾರೈಕೆಗಳನ್ನು ಹಮ್ ಆಪ್ಕೋ ದೇ ರಹೇ ಸಾಬ್. ಪಾಟೀಲ್ ಸಾಬ್ ಅವರು ಸಹ ಅವರೊಂದಿಗೆ ಇದ್ದಾರೆ.